ನಮಸ್ಕಾರ. ಪ್ರಾಣವೈದ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ದೀಕ್ಷಾ ಬಂಗೇರ. ಇವತ್ತಿನ ನಮ್ಮ ಪ್ರಾಣವೈದ್ಯ ಆಸ್ಪತ್ರೆಯ ಬಗ್ಗೆ ಮಾತನಾಡೋದಕ್ಕೆ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಚೇತನ್ ಉಪಾಧ್ಯಾಯ ಇದ್ದಾರೆ. ಸೊ ಅವ್ರನ್ನ ನಾವು ಮಾತಾಡ್ಸೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ ಈಗ ನಾನು ಹೇಳಬೇಕು ಅಂತಂದರೆ ಪ್ರಾಣವೈದ್ಯ ಅನ್ನೋ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ಪ್ರಾಣ ವೈದ್ಯ, ಪ್ರಾಣ ಉಳಿಸುವಂಥ ವೈದ್ಯನೋ ಅಥವಾ ಏನೂ ಗೊತ್ತಿಲ್ಲ, ನೀವು ಚೆನ್ನಾಗಿ ಒಂದು ಹೆಸರಿಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್, ಪ್ರಾಣ ವೈದ್ಯ ಅಂತ ಅಂದರೆ ಹೆಸರಿಡೋದಕ್ಕೆ ಮುಖ್ಯ ಕಾರಣ ಏನು, ಮತ್ತು ಪ್ರಾಣವೈದ್ಯ ಆಸ್ಪತ್ರೆ ಹೇಗೆ ನಡೀತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ. ತುಂಬ ಜನ ನನಗೆ ಹೇಳ್ತಾರೆ ಪ್ರಾಣವೈದ್ಯ ಅನ್ನೋ ಹೆಸರು ಬಹಳ ಚೆನ್ನಾಗಿದೆ ಅಂತ. ಇದು ಈ ಕಂಪನಿ, ಈ ಹಾಸ್ಪಿಟಲ್ಗಳು ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕಾದ್ರೆ ಇದೊಂದು ಸಣ್ಣ ಕನಸಾಗಿ ಬಹುಶಃ ಒಂದು 2 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು. ನಾನು ಈ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಬಗ್ಗೆ ನಾನು ಮೊದಲು ಹೇಳ್ಕೋಬೇಕು. ಏನಕ್ಕೆ ಅಂದರೆ, ನಾನು ಬೈ ಪ್ರೊಫೆಷನ್ ಐ ಆಮ್ ಎನ್ ಆಯುರ್ವೇದಿಕ್ ಸರ್ಜನ್. ತುಂಬ ಜನ ಇದನ್ನು ಕೇಳಿದ ತಕ್ಷಣ ಹೇಳ್ತಾರೆ, ಆಯುರ್ವೇದ ಮತ್ತು ಸರ್ಜರಿ ಎರಡು ಮ್ಯಾಚ್ ಆಗಲ್ಲ ಅಲ್ವಾ, ಆಯುರ್ವೇದನ ಅಥವಾ ಸರ್ಜರಿನ ಅಂತ. ನಾನು ಎಲ್ಲರಿಗೂ ಇದನ್ನ ಅರ್ಥ ಮಾಡಿಸೋದೇನೆಂದ್ರೆ, ಸರ್ಜರಿ ಆಯುರ್ವೇದನೂ ಅಲ್ಲ, ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಯಾರ್ದು ಅಲ್ಲ. ಸರ್ಜರಿ ಇಸ್ ಎ ಸಪರೇಟ್ ಥಿಂಗ್. ಪ್ರಪಂಚದಲ್ಲಿ ಬೇರೆ ದೇಶಗಳಲ್ಲಿ ಜನರು ಬಟ್ಟೆ ಹಾಕೋ ಯೋಚನೆ ಮಾಡಬೇಕಾದ್ರೆ 5000 ವರ್ಷದ ಹಿಂದೆ ಆಯುರ್ವೇದದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸರ್ಜರಿಗಳಿತ್ತು ಅಂದ್ರೆ ದೇ ವರ್ ರಿಪ್ಲೇಸಿಂಗ್ ದಿ ಹೆಡ್ ಅಂತೆ. ಆ ಥರ ಎಲ್ಲ ಪ್ಲಾಸ್ಟಿಕ್ ಸರ್ಜರೀಸ್ ಮಾಡ್ತಾ ಇದ್ರು. ಸೊ ಸರ್ಜರಿ ಇಸ್ ಡೆಫಿನೆಟ್ಲಿ ಫ್ರಮ್ ಆಯುರ್ವೇದ. ಸೊ ಐ ಆಮ್ ವೆರಿ ಲಕ್ಕಿ ದಟ್ ಕೆಲವು ಭಾರತದಲ್ಲಿರುವ ಆಯುರ್ವೇದಿಕ್ ಸರ್ಜನ್ಸ್ ಅಲ್ಲಿ ನಾನು ಒಬ್ಬ. ಸೊ ನಾನು ಆಯುರ್ವೇದವನ್ನು ಓದಿ ಆಮೇಲೆ ಸರ್ಜರಿ ಮಾಡಿರೋದು. ಈ ತರ ನಾನು ಹೊರಗಡೆ ಬಂದು ಸರ್ಜಿಕಲ್ ಪ್ರಾಕ್ಟೀಸ್ ಬೆಂಗಳೂರಲ್ಲಿ ಮಾಡಬೇಕಾದ್ರೆ ಒಂದು ದಿನದಲ್ಲಿ ಒಂದು 10 ಪೇಷಂಟ್ ನೋಡಿದ್ರೆ ಅದರಲ್ಲಿ 8 ಜನರಿಗೆ ನಾನು ಸರ್ಜರಿ ಹೇಳಿದ ತಕ್ಷಣ ಅವ್ರು ಹೇಳ್ತಿದ್ರು, ಡಾಕ್ಟ್ರೇ ಆಪರೇಷನ್ ಇಲ್ಲದೆ ಮಾಡ್ತೀರಾ? ಆದ್ರೂ ಈ ಸರ್ಜನ್ಸ್ ಎಲ್ಲರನ್ನೂ ಸರ್ಜರಿ ಮಾಡ್ಬೇಕು ಅಂತ ಕೂತಿದ್ದಾರೆ. ನನ್ಗೆ ಏನು ಅರ್ಥ ಆಯ್ತು ಅಂದ್ರೆ, 80% ಆಫ್ ದಿ ಪಾಪ್ಯುಲೇಷನ್ಗೆ ಆಪರೇಷನ್ ಬೇಡ, 20%ಗೆ ಆಪರೇಷನ್ ಬೇಕಾಗಿರೋದು. ಆ 80%ನ ನಾವು ಆಪರೇಷನ್ ಇಲ್ಲದೆ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಹಾಗಾದ್ರೆ ನಾವು ಯಾಕೆ ಆಯುರ್ವೇದನ್ನ ದೊಡ್ಡ ಮಟ್ಟಿಗೆ ಬೆಳೆಸಬಾರ್ದು ಅಂತ ಆವಾಗ ಒಂದು ಸ್ಪಾರ್ಕ್ ಆಗಿ ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ನಾನು ಕಂಪನಿ ಮಾಡಬೇಕು ಅಂತ ಇದ್ದೀನಿ ಅಂತ. ಅವರು ಸುಮ್ಮನೆ ನೀನು ಹುಚ್ಚುಚ್ಚರ ಥರ ಮಾತಾಡಬೇಡ, ಕೆಲಸ ನೋಡ್ಕೊ ಅಂದರು. ಸೊ ಇಟ್ ಕೇಮ್ ಟು ಮೈ ಈಗೋ. ಆ್ಯಂಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಈ ಕಂಪನಿ ಪ್ರಾಣವೈದ್ಯ ಅಂತ. ನನಗೆ ಈ ಕಂಪನಿ ಇಡೋದಕ್ಕೆ ಹೆಸರಿಗೆ ವ್ಯಾಲ್ಯೂ ಏನಂದರೆ, ಜನರು ಒಬ್ಬರು ಡಾಕ್ಟರ್ನ ಹತ್ರ ಬಂದರೆ ಅವ್ರ ಪ್ರಾಣನ ಡಾಕ್ಟರ್ ಕೈ ಕೊಟ್ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಈಗ ನಾನು ಕೊಡೋ ಮೆಡಿಸಿನ್ಸ್ ನಿಮ್ಗೆ ಏನು ಅಂತ ಗೊತ್ತಿಲ್ಲ. ನೀವು ಹೊಟ್ಟೆ ನೋವು ಬಂದ್ರಿ, ಎದೆ ನೋವು ಬಂದ್ರಿ, ನಾನೇನೋ ಮಾತ್ರೆ ಕೊಡ್ತಾ ಇದ್ದೀನಿ. ಆ ಮಾತ್ರೆ ತಪ್ಪು ಜಾಗಕ್ಕೆ ಹೋದ್ರೆ ವಿಷಾನೂ ಆಗ್ಬೋದು. ಅದ್ರ ಅರ್ಥ ನೀವು ನಿಮ್ಮ ಪ್ರಾಣನ ನನ್ನ ಕೈಯಲ್ಲಿ ಕೊಟ್ಟು ಬರ್ತಾ ಇದ್ದೀರಾ ಅಂದ್ರೆ ಆ ವೈದ್ಯನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕಾಗಿ ಥಾಟ್ಫುಲಿ ಐ ಹ್ಯಾವ್ ಕೆಪ್ಟ್ ದಿಸ್ ನೇಮ್ ಕಾಲ್ಡ್ ಪ್ರಾಣವೈದ್ಯ. ಅಲ್ಲಿಂದ ಸ್ಟಾರ್ಟ್ ಆಗಿ ಇವಾಗ ಇಲ್ಲಿವರೆಗೆ ಬಂದಿದ್ದೀವಿ. ಇವಾಗ ಪ್ರಾಣವೈದ್ಯ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅಂತ ನೀವು ತುಂಬ ಸ್ಟ್ರಗಲ್ ಪಟ್ಟಿರಬಹುದು. ಹಾಗೇನೆ ನಿಮ್ಗೆ ಏನು ಇನ್ಸ್ಪೈರ್ ಮಾಡಿತು, ಇಲ್ಲ ನಾನೊಂದು ಹಾಸ್ಪಿಟಲ್ ಮಾಡಬೇಕು ಅನ್ನೋದಕ್ಕೆ ಒಂದು ರೀಸನ್ ಏನು ಅಂತ? ಕರೆಕ್ಟ್. ಸೊ ಈಗ ಆಯುರ್ವೇದ ಹಾಸ್ಪಿಟಲ್ ಮಾಡಿರೋದು ಪ್ರಾಯಶಃ ನಾನೊಬ್ನಲ್ಲ. ನೀವು ಇವಾಗ ಮೊದಲು ಒಂದು 5-10 ವರ್ಷದಿಂದ ಬಹಳ ಕಡಿಮೆ ಆಯುರ್ವೇದ ಆಸ್ಪತ್ರೆಗಳು, ಇವಾಗ ತುಂಬಾ ಕಡೆಯಲ್ಲಿ ಆಯುರ್ವೇದ ಆಸ್ಪತ್ರೆಗಳಿದಾವೆ. ಬಟ್ ನಾನು ನೋಡ್ತಿರೋದು ಏನಂದ್ರೆ, ನೀವು ಇಂಗ್ಲಿಷ್ ಮೆಡಿಸಿನ್ ಹಾಸ್ಪಿಟಲ್ಸ್ಗೆ ಹೋದ್ರೆ, ನಾನು ತುಂಬಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿ ಕೆಲಸ ಮಾಡಿದ್ದೀನಿ. ಐ ಹ್ಯಾವ್ ವರ್ಕ್ಡ್ ಇನ್ ಪ್ಲೇಸಸ್. ಅವರಲ್ಲಿ ದೇರ್ ಇಸ್ ಅ ಸ್ಟ್ಯಾಂಡರ್ಡ್. ನೀವು ಒಂದು ಪೇಷಂಟ್ ಒಳಗೆ ಬಂದ್ರೆ ಡಿಸ್ಚಾರ್ಜ್ ಆಗೋವರೆಗೂ ದೇರ್ ಇಸ್ ಅ ಪ್ರೋಟೋಕಾಲ್, ದೇರ್ ಇಸ್ ಅ ಡಿಸಿಪ್ಲಿನ್, ಸ್ಟ್ಯಾಂಡರ್ಡ್ ಇದೆ. ಬಟ್ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ. ಎಲ್ಲಾ ಡಾಕ್ಟರ್ಗಳಿಗೆ, ಆಯುರ್ವೇದಿಕ್ ಡಾಕ್ಟರ್ ಹತ್ರ ನಿಮ್ಗೆ ಗಂಟು ನೋವು ಇದೆ ಅಂದ್ರೆ, ನೀವು 2 ಆಯುರ್ವೇದಿಕ್ ಡಾಕ್ಟರ್ ಆದ್ರೆ, ಒಂದು ಪೇಷಂಟ್ ನನ್ನ ಹತ್ರ ಬಂದ್ರೆ ನಾನು ಕೊಡೋ ಮೆಡಿಸಿನ್ ಬೇರೆ, ನಿಮ್ಮ ಹತ್ರ ಬಂದ್ರೆ ನೀವು ಕೊಡೋ ಮೆಡಿಸಿನ್ ಬೇರೆ, ಟ್ರೀಟ್ಮೆಂಟೇ ಬೇರೆ, ಯಾರಿಗೆ ಏನು ಅಂತ ಇನ್ನ ಕ್ಲಾರಿಟಿ ಇಲ್ಲ. ಐ ಡೋಂಟ್ ಸಿ ಎ ಸ್ಟ್ಯಾಂಡರ್ಡೈಸೇಷನ್ ಇನ್ ಆಯುರ್ವೇದ. ಅದಕ್ಕಾಗಿ ಐ ಆಲ್ವೇಸ್ ವಾಂಟೆಡ್ ಟು ಬ್ರಿಂಗ್ ಸಮ್ ಕ್ವಾಲಿಟಿ ಪ್ರಾಸೆಸ್ ಇನ್ ಆಯುರ್ವೇದ. ಅದಕ್ಕೆ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೇಕು. ಹೇಗಂದ್ರೆ, ಈಗ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ನೀವು ಕೇಳಿದ್ರೆ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇದೆ. ಅಪೋಲೋ ಗ್ರೂಪ್ ಇದೆ, ಮಣಿಪಾಲ್ ಗ್ರೂಪ್ ಇದೆ. ಸೊ ಅಲ್ಲಿ ಡಾಕ್ಟರ್ ನೋಡಿ ಯಾರು ಹೋಗಲ್ಲ. ಈಗ ನೀವು ಅಪೋಲೋ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಹೆಸರು ಕೇಳೋದಿಲ್ಲ. ಮಣಿಪಾಲ್ಗೆ ಹೋದ್ರು ಮಣಿಪಾಲ್ ಡಾಕ್ಟರ್ ಅಂದ್ರೆ ಚೆನ್ನಾಗಿದ್ದಾರೆ ಅಂತ. ಬಟ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಕೇಳಿ ಡಾಕ್ಟರ್ ಹೆಸರು ನೋಡ್ಕೊಂಡೇ ಹೋಗೋರು. ಆ ಡಾಕ್ಟರ್ ಅಲ್ಲಿ ಇಲ್ಲ ಅಂದ್ರೆ ಮುಗೀತು. ಆ ಹಾಸ್ಪಿಟಲ್ ನೋಡ್ಕೊಂಡು ಯಾರು ಹೋಗ್ತಿಲ್ಲ, ಬಿಕಾಸ್ ಹಾಸ್ಪಿಟಲ್ ಅಲ್ಲಿ ಪ್ರಾಸೆಸ್ ಇಲ್ಲ. ನನ್ಗೆ ಒಂದು ಕಂಪನಿ ಅಥವಾ ಹಾಸ್ಪಿಟಲ್ ಮಾಡ್ಬೇಕಿತ್ತು, ಅಲ್ಲಿ ಡಾಕ್ಟರ್ ಚೇತನ್ನ ಕೇಳ್ಬೇಕಾಗಿಲ್ಲ. ಯಾರಾದ್ರೂ ಪ್ರಾಣವೈದ್ಯ ಅನ್ನೋ ಹಾಸ್ಪಿಟಲ್ ಬಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಅವರಲ್ಲಿ ಇರೋ ಡಾಕ್ಟರ್ಸ್ ಎಲ್ಲ ಈಕ್ವಲಿ ಕ್ವಾಲಿಫೈಡ್. ಆ ತರ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬೇಕು ಆಯುರ್ವೇದದಲ್ಲಿ ಅಂತ. ದಟ್ಸ್ ವೇರ್ ಐ ಸ್ಟಾರ್ಟೆಡ್ ದಿಸ್ ಕಂಪನಿ. ಅಂಡ್ ಇವತ್ತವರೆಗೂ ನಾವು ಆ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ತಾ ಇದೀವಿ. ದಟ್ ಈಸ್ ಹೌ ವರ್ಲ್ಡ್ ಹ್ಯಾಸ್ ಬಿನ್ ಅಕ್ಸೆಪ್ಟಿಂಗ್ ಅಸ್ ಆಲ್ಸೋ. ಈಗ ನೀವು ಹೇಳಿದ್ರಿ, ಕೆಲವೊಂದು ಹಾಸ್ಪಿಟಲ್ಗೆ ಹೋದ್ರೆ ಇಂಥ ಡಾಕ್ಟರ್ ಅಂತ ಹೇಳಲ್ಲ, ಮಣಿಪಾಲ್ ಡಾಕ್ಟರ್ ಈ ತರ ಅಂತ ಎಲ್ಲ ಹೇಳ್ತಾರೆ. ಸೊ ಈಗ ಇವಾಗ ನೀವು ಆಕ್ಚುಲಿ ಫಸ್ಟ್ ಆಫ್ ಆಲ್ ನೀವು ಬರೀ ಡಾಕ್ಟ್ರೇನ ಅಥವಾ ಬೇರೆ ಏನಾದರೂ ಮಾಡ್ತೀರಾ ಅಂತ? ಯಾಕಂತಂದ್ರೆ ಯೂಶ್ವಲಿ ಡಾಕ್ಟರ್ ಇಷ್ಟು ಮಾತಾಡೋದೇ ಇಲ್ಲ. ಅಂದ್ರೆ ಪಬ್ಲಿಕ್ ಅಲ್ಲಿ, ಪ್ರೈವೇಟ್ ನಮ್ಗೆ ಗೊತ್ತಿಲ್ಲ, ಬಟ್ ಪಬ್ಲಿಕ್ ಅಲ್ಲಿ ಇಷ್ಟು ಮಾತಾಡಲ್ಲ. ನೀವು, ನನಗನ್ಸುತ್ತೆ ನೀವು ಇದು ಬಿಟ್ಟು ಬೇರೆ ಏನಾದರೂ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗ ಏನಾದರೂ ವರ್ಕ್ ಮಾಡ್ತೀರಾ ಅನ್ನೋದೊಂದು ಡೌಟ್ ಇದೆ. ಅದು ಏನು ಇದು ನೀವು ಅಂತಲ್ಲ, ತುಂಬಾ ಜನ ಕೇಳ್ತಾರೆ. ಫಸ್ಟ್ ನನಗೆ ಕೂದಲು ಬಿಟ್ಟ ತಕ್ಷಣ ಕೇಳ್ತಾರೆ, ನೀವು ಡಾಕ್ಟರ್ ಏನ್ ಮಾಡ್ತೀರಾ ಅಂತ. ಐ ಬಿಲೀವ್, ಡಾಕ್ಟರ್ ಅನ್ನೋದು ಒಂದು ಪ್ರೊಫೆಷನ್. ಬಟ್ ಚೇತನ್ ಇಸ್ ಮಚ್ ಮೋರ್ ದೆನ್ ಜಸ್ಟ್ ಬೀಯಿಂಗ್ ಅ ಡಾಕ್ಟರ್ ಅಲ್ಲ.
ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್ ಟು ಡೂ. ಸೊ ನಾನು ತುಂಬಾ ಬೇರೆ ಬೇರೆ ಕೆಲಸಗಳು ಮಾಡ್ತೀನಿ. ಓಕೆ, ಏನ್ ಮಾಡ್ತೀರಾ? ಒಂದು ಕಂಪನಿ ಬಿಸ್ನೆಸ್ ಅಲ್ಲಿ ಡೆಫಿನೆಟ್ಲಿ ಐ ಆಮ್ ದೇರ್. ಅದು ಅಲ್ಲದೆ ಐ ಆಮ್ ಪ್ರಾಕ್ಟಿಸಿಂಗ್ ಡಾಕ್ಟರ್. ನನ್ನ ಪೇಷಂಟ್ಸ್ ಇದೆ, ನನ್ನ ಸೆಟ್ ಆಫ್ ದಟ್ಸ್ ಹೌ ಕಂಪನಿ ಸ್ಟಾರ್ಟೆಡ್. ಅಂಡ್ ಐ ಆಮ್ ಅ ಸರ್ಜನ್ ಆಲ್ಸೋ. ನಾನು ಸರ್ಜರೀಸ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ವಿ ಹ್ಯಾವ್ ಲಾಟ್ ಆಫ್ ಫಿಲಾಂಥ್ರಫಿಕ್ ಆಕ್ಟಿವಿಟೀಸ್ ವಿ ಡೂ ಇನ್ ಪ್ರಾಣವೈದ್ಯ. ನಾನು ಐ ಮೀನ್ ಟು ಲಾಟ್ ಆಫ್ ಟ್ರೈನಿಂಗ್ ಫಾರ್ ಆಯುರ್ವೇದಿಕ್ ಸ್ಟೂಡೆಂಟ್ಸ್. ಆ ಒಂದು ಆಕ್ಟಿವಿಟೀಸ್ ಮಾಡಿ ಬಿಸ್ನೆಸ್ ಟ್ರೈನಿಂಗ್ ಎಲ್ಲ ಮಾಡ್ತೀವಿ. ಅದು ಬಿಟ್ಟು ಐ ಆಮ್ ಅ ಪರ್ಫಾರ್ಮಿಂಗ್ ವೀಣೆ ಆರ್ಟಿಸ್ಟ್ ಆಲ್ಸೋ. ಐ ಆಮ್ ಅ ಕ್ಲಾಸಿಕಲ್ ಸಿಂಗರ್. ಅನ್ಕೊಂಡೆ. So a lot of, and I'm a fitness freak also. So this is not for what say fashion or just antalla. This is how I want my life to be. This is discipline. ನಾನು ನೀವು ನೆಕ್ಸ್ಟ್ ಕೇಳಿದಾಗ ಹೇಳ್ತೀನಿ why I am into all these many things ಅಂತ. ಓಕೆ, ಇವಾಗ ನೀವು ಹೇಳಿದ್ರಿ ಫಿಟ್ನೆಸ್ ಅಲ್ಲಿ ಕೂಡ ಇದ್ದಾರೆ ಅಂತ. ಹಾಗಾದ್ರೆ ನೀವೀಗ ಆಯುರ್ವೇದದಲ್ಲಿ ನಮ್ಗೆ ಒಂದು ಟಿಪ್ ಕೊಡೋದಾದ್ರೆ ಫಿಟ್ನೆಸ್ಗೋಸ್ಕರ ಏನ್ ಕೊಡ್ಬೋದು? ಎಸ್, ಇದು ವೆರಿ ಗುಡ್ ಕ್ವೆಶನ್. ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ಶುಡ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗ್ಬೇಕಿದೆ. ನಾನು ಇನ್ಸ್ಟಾಗ್ರಾಮ್ ತುಂಬಾ ನೋಡ್ತೇನೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತುಂಬಾ ಜನ ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಅನ್ನೋ ಹೆಸರಲ್ಲಿ ದೇ ಆರ್ ಗುಡ್ ಪೀಪಲ್, ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಬಟ್ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂದ್ರೆ ದೇ ಆರ್ ಆಲ್ ಫಾಲೋಯಿಂಗ್ ದಿಸ್ ಮಾಡರ್ನ್ ಸೈನ್ಸ್ ಅಂತ ನಾನು ಹೇಳಲ್ಲ, ಇಂಗ್ಲಿಷ್ ಮೆಡಿಸಿನ್, ಬಿಕಾಸ್ ಐ ಬಿಲೀವ್ ಆಯುರ್ವೇದ ಇಸ್ ಮಚ್ ಮೋರ್ ಮಾಡರ್ನ್. ಸೊ ಇದ್ರ ಬಗ್ಗೆ ನಾವು 1 ಗಂಟೆ ಡಿಬೇಟ್ ಮಾಡ್ಬೋದು, ಆಯುರ್ವೇದ ಮಾಡರ್ನ್ ಅಲೋಪತಿ ಮಾಡರ್ನ್ ಅಂತ. ಸೊ ಎಲ್ಲರೂ ವಿ ಹ್ಯಾವ್ ದಿಸ್ ಕಾನ್ಸೆಪ್ಟ್ ಆಫ್ ಪ್ರೋಟೀನ್, ಕಾನ್ಸೆಪ್ಟ್ ಆಫ್ ಕ್ಯಾಲರೀಸ್. ನೀವು ಕೇಳಿರೋ ಜಿಮ್ಗೆ ಹೋಗೋ ಎಲ್ಲ ಹುಡುಗರು ತಲೆಯಲ್ಲಿ ಒಂದೇ ಪ್ರೋಟೀನ್, ದಿನಕ್ಕೆ 100 ಗ್ರಾಮ್ ಪ್ರೋಟೀನ್ ತಗೋಬೇಕು, ಕ್ಯಾಲರಿ ಡೆಫಿಸಿಟ್ ಮಾಡಿ, ರೈಸ್ ಬಿಡಿ. ದಿಸ್ ಇಸ್ ಒನ್ ಆಫ್ ದಿ ನಾನ್ಸೆನ್ಸ್ ದಟ್ ಐ ಸಿ ಇನ್ ದಿ ಇಂಟರ್ನೆಟ್. ಐ ಆಮ್ ಸಾರಿ ಫಾರ್ ಯೂಸಿಂಗ್ ದಿ ವರ್ಡ್, ಬಟ್ ಇಟ್ ಈಸ್ ದಿ ಟ್ರೂತ್. ಜನರಿಗೆ ಏನಾಗಿದೆ, 5 ವರ್ಷದ ಹಿಂದೆ ನೀವೇ ನೋಡ್ಬೋದು, ಎಲ್ಲ ಕಡೆ ಒಂದು ಸುದ್ದಿ ಆಯ್ತು, ತುಪ್ಪ ತಿನ್ನಬಾರ್ದು, ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅಂತ. ದೇರ್ ವೇರ್ ಲಾಟ್ ಆಫ್ ರಿಸರ್ಚ್ ಆರ್ಟಿಕಲ್ಸ್ ಇನ್ ವೆಸ್ಟರ್ನ್ ಮೆಡಿಸಿನ್ ಅದನ್ನ ಪ್ರೂವ್ ಮಾಡಿದ್ರು. ಇಂಡಿಯನ್ಸ್ ಹೆಂಗೆ ಅಂದ್ರೆ, ನಮ್ಗೆ ಒಂದು ಗಾದೆ ಮಾತಿದೆ, ನಮ್ಮ ಹೆಂಡ್ತಿನೂ ಪಕ್ಕದ ಮನೆಯವ್ರ ಕಿಟಕಿಲಿ ನೋಡಿದಾಗ ಚೆನ್ನಾಗಿ ಕಾಣ್ತಾಳೆ ಅಂತ. ಹಂಗೆ ನಮ್ಗೆ ಏನಂದ್ರೆ, ಇಂಗ್ಲಿಷ್ ವೆಸ್ಟರ್ನ್ ಇಂದ ಬಂದ್ರೆ ನಮ್ಗೆ ತುಂಬಾ ಒಳ್ಳೇದು. ಅವರು ತುಪ್ಪ ತಿನ್ಬಾರ್ದು ಅಂದ ತಕ್ಷಣ ನಾವು ಎಲ್ಲರೂ ಚಿಕ್ಕ ವಯಸ್ಸಿನ ತುಪ್ಪ ತಿನ್ಕೊಂಡ್ ಬಂದು ಬಿಟ್ಬಿಟ್ರು, ಬಿಕಾಸ್ ಇಂಗ್ಲಿಷ್ ಮೆಡಿಸಿನ್ ಹೇಳಿ ತುಪ್ಪ ತಿನ್ಬೇಡಿ ಅಂತ. ಅದೇ ವೆಸ್ಟರ್ನ್ ಮೆಡಿಸಿನ್ ಅವ್ರು ಇವಾಗ ರೀಸೆಂಟ್ ಆಗಿ 1 ವರ್ಷದಿಂದ ತಿರ್ಗಾ ಇನ್ನೊಂದು ರಿಸರ್ಚ್ ಪೇಪರ್ ಕೊಟ್ಟರು, ತುಪ್ಪ ತಿಂದ್ರೆ ದಪ್ಪ ಆಗಲ್ಲ, ಇಟ್ ಇಸ್ ಗುಡ್ ಫ್ಯಾಟ್ ಅಂತ. ಇವಾಗ ಎಲ್ಲರೂ ವಾಪಸ್ ತುಪ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆಯುರ್ವೇದ ಈಸ್ ಒನ್ ಸೈನ್ಸ್ ವಿಚ್ ಸೇಸ್ 5000 ವರ್ಷದ ಹಿಂದೆ ನಮ್ಮ ಸೈನ್ಸ್ ಅಲ್ಲಿ ಏನಿತ್ತು ಇವತ್ತಿನವರೆಗೂ ಅದೇ ನಡೀತಾ ಇದೆ. ಯಾರಿಗೂ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಜಿಮ್ಗೆ ಹೋಗೋವರೆಗೆ ನಾನು ಏನ್ ಹೇಳೋದಂದ್ರೆ, ಪ್ರೋಟೀನ್ ತಿಂದೇರಿ ಇದೆಲ್ಲ ಸೆಕೆಂಡ್ರಿ. ನಿಮ್ ಮೆಟಬಾಲಿಸಮ್ ಬಾಡಿದು ಚೆನ್ನಾಗಿ ಮಾಡ್ಕೊಂಡ್ರೆ ನೀವು ತಿಂದಿರೋ ಪ್ರೋಟೀನ್ ಅಬ್ಸಾರ್ಬ್ ಆಗುತ್ತೆ. ತುಂಬಾ ಜನ ನನ್ನ ಜೊತೆ ಬರೋ ಜಿಮ್ ಫ್ರೆಂಡ್ಸ್ ನಾನು ಡಯಟ್ ಎಲ್ಲ ಮಾಡಲ್ಲ, ನಾವು ಮನೆ ಊಟನೇ ತಿನ್ನೋರು, ನಾನು ವೆಜಿಟೇರಿಯನ್ ಬ್ರಾಹ್ಮಣ, ನಾನು ಮೊಟ್ಟೆನೂ ತಿನ್ನಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಮೇಂಟೈನ್ ದಿ ಬಾಡಿ, ಬಿಕಾಸ್ ನಾನು 25 ಗ್ರಾಮ್ ಪ್ರೋಟೀನ್ ದಿನಕ್ಕೆ ತಿಂದ್ರೆ ಹೆಚ್ಚು ಲೆಕ್ಕ ಮಾಡಲ್ಲ, ಮಾಡಿದ್ರೆ 25 ಗ್ರಾಮ್. ಬಟ್ ನಾನು ತಿಂದಿರೋ 25 ಗ್ರಾಮ್ ಎಲ್ಲೇ ಅಬ್ಸಾರ್ಬ್ ಆಗುತ್ತೆ. ಏನಕ್ಕಂದ್ರೆ ನಾನು ಮೆಟಬಾಲಿಸಮ್ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀನಿ. ಮೆಟಬಾಲಿಸಮ್ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಆಯುರ್ವೇದಿಕ್ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು. ನಾವು ಬೆಳಗ್ಗೆ 5 ಗಂಟೆಗೆ ಹೇಳೋದ್ರಿಂದ ಹಿಡಿದು ರಾತ್ರಿ 9:30 ಮಲ್ಗೋವರೆಗೂ ಐ ಹ್ಯಾವ್ ಅ ವೆರಿ ಕ್ಲೀನ್ ಪ್ರೋಟೋಕಾಲ್ ಅಕಾರ್ಡಿಂಗ್ ಟು ಆಯುರ್ವೇದ. ದಿನ ಮೂಗಿಗೆ ನಸ್ಯ ಮಾಡ್ಕೊತೀನಿ, ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀನಿ, ಬೆಳಗ್ಗೆ ಹೇಳೋ ಟೈಮಿಂದ ಊಟದಲ್ಲೇ ಐ ಆಮ್ ವೆರಿ ಸ್ಪೆಸಿಫಿಕ್. ಇದು ತಿಂತೀನಿ, ಇದು ತಿನ್ನಲ್ಲ, ಹೊರಗಡೆ ತಿನ್ನಲ್ಲ, ಅದನ್ನ ಫಾಲೋ ಮಾಡಬೇಕು. ನೀವು ಮೆಟಬಾಲಿಸಮ್ ಚೆನ್ನಾಗಿ ಇಟ್ಕೊಳ್ದೆ 100 ಗ್ರಾಮ್ ಪ್ರೋಟೀನ್ ತಿಂತಾರೆ ಎಲ್ಲ ಜಿಮ್ಗೆ ಹೋಗೋರು, ಆದ್ರೂ ಬಾಡಿ ಬರಲ್ಲ ಅಂದ್ರೆ ಬಿಕಾಸ್ ತಿಂದಿರೋದು ಹಾಗೆ ಹೋಗ್ತಾ ಇದೆ, ಅಬ್ಸಾರ್ಬ್ ಆಗ್ತಿಲ್ಲ. ಸೊ ದ ಸೀಕ್ರೆಟ್ ಇಸ್ ಮೇಂಟೈನ್ ಮೆಟಬಾಲಿಸಮ್. ಇದನ್ನ ಹೆಂಗ್ ಮೇಂಟೈನ್ ಮಾಡೋದಂದ್ರೆ ಪ್ರಾಣವೈದ್ಯಕ್ಕೆ ಬನ್ನಿ ಹೇಳ್ಕೊಡ್ತೀನಿ. ನೈಸ್. ಇನ್ನೊಂದು ನೀವು ಹೇಳಿದ್ರಿ, ಲೈಕ್ ಅದೇ ಡಾಕ್ಟರ್ಸ್ ಕೆಲವೊಂದು ಹಾಸ್ಪಿಟಲ್ ಹೆಸರು ಹೇಳಿನೇ ಡಾಕ್ಟರ್ನ ಫಿಕ್ಸ್ ಆಗ್ತಾರೆ ಅಂತ. ಈಗ ನಮಗೆ ಪ್ರಾಣವೈದ್ಯ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಟ್ರೀಟ್ಮೆಂಟ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವರೊಂದು ಟ್ರೀಟ್ ಮಾಡಲಿ ಅಂತ. ಸೊ ಈಗ ನೀವು ಹೇಳಿದ್ರಿ, ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ, ಏನು ಸಿಂಗರ್, ವೀಣೆ, ಅದು ಇದು ಬಿಸ್ನೆಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಈಗ ನೀವೇ ಟ್ರೀಟ್ ಮಾಡಬೇಕು ಅಂತ ಆದ್ರೆ ನೀವು ಯಾವ ಟೈಮಲ್ಲಿ ಮಂಗಳೂರಲ್ಲಿ ಇರ್ತೀರಾ, ನೀವು ಹೇಗೆ ಸಿಗ್ತೀರಾ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ? ಸೊ ನಾನು ಮೊದಲು ಬೆಂಗಳೂರಲ್ಲಿ ಅಷ್ಟೇ ಬ್ರಾಂಚಸ್ ಇದ್ದಾವಾಗ ಒಂದೇ ಸಿಟಿಯಲ್ಲಿ ಓಡಾಡ್ತಾ ಇದ್ದೆ. ಇವಾಗ ಸಂಚಾರಿ ಜೀವನ ಆಗಿದೆ ನಂದು. ಎಲ್ಲ ಎಷ್ಟು ಬ್ರಾಂಚಸ್ ಆಗಿದೆ ಈಗ? ಇವಾಗ ಈ ಮಂತ್ಗೆ ವಿ ಫಿನಿಶ್ಡ್ 7 ಬ್ರಾಂಚಸ್ ಮುಗ್ದು. ನೆಕ್ಸ್ಟ್ ಮಂತ್ ವಿ ಆರ್ ಓಪನಿಂಗ್ ಒನ್ ಇನ್ ಡೆಲ್ಲಿ ಆಲ್ಸೋ. ಸೊ ಈಗ ಬೆಂಗಳೂರಲ್ಲಿ 4 ಇದೆ, ಹುಬ್ಳಿಯಲ್ಲಿ ಒಂದು ಓಪನಿಂಗ್ ಆಯ್ತು, ನಮ್ಮೂರು ಮಂಗಳೂರಲ್ಲಿ ಒಂದಾಯ್ತು, ಲಾಸ್ಟ್ ಮಂತ್ ಮುಂಬೈಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಓಪನಿಂಗ್ ಆಯ್ತು, ಈಗ ಡೆಲ್ಲಿದು ಸ್ಟಾರ್ಟ್ ಆಗಿದೆ, ಡೆಲ್ಲಿಯಲ್ಲಿ ಮುಗಿದೆ. ಸೊ 8 ಬ್ರಾಂಚಸ್ ಆಗಿದೆ. ಸೊ ನಾನು ತಿಂಗಳಲ್ಲಿ 2 ದಿನ ಮಂಗಳೂರಿಗೂ ಬರ್ತೇನೆ, 2 ದಿನ ಹುಬ್ಳಿಯಲ್ಲೂ ಇರ್ತೀನಿ, 2 ದಿನ ಮುಂಬೈಯಲ್ಲಿ ಇರ್ತೀನಿ, ಮಿಕ್ಕಿರೋ ದಿನ ಬೆಂಗಳೂರಲ್ಲಿ ಇರ್ತೇನೆ, ಸ್ವಲ್ಪ ದಿನ ಡೆಲ್ಲಿಯಲ್ಲಿ. ಸೊ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಎಲ್ಲಾ ಕಡೆಯಲ್ಲೂ. ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ನಾನು ಆ ಮಂತ್ ಅಲ್ಲಿ ಯಾವ ಡೇಟ್ಸ್ ಅವೈಲೇಬಲ್ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ದೇ ಕ್ಯಾನ್ ಕಮೆಂಟ್ ಸಿ ಮಿ. ಬಟ್ ಅಗೈನ್ ಟೆಲ್ಲಿಂಗ್, ನನ್ನ ನೋಡಿದ್ರು ಒಂದೇ, ಬೇರೆ ಡಾಕ್ಟರ್ಸ್ ನೋಡಿದ್ರು ಒಂದೇ. ಯಾಕೆ ಅಂತ ಹೇಳ್ತೀನಿ, ನಮ್ಮಲ್ಲಿ ಯಾರೇ ಡಾಕ್ಟರ್ ಜಾಯಿನ್ ಆದ್ರೂ ಇಂಡಕ್ಷನ್ಗೂ ದರ್ ಇಸ್ ಅ ಸೀರೀಸ್ ಆಫ್ ಪ್ರೋಟೋಕಾಲ್ ಹಿ ಹ್ಯಾಸ್ ಟು ಅಂಡರ್ಗೋ. ಅವರಿಗೆ ಅಷ್ಟು ಟ್ರೈನಿಂಗ್ ಆಗುತ್ತೆ. ಎವ್ರಿ 15 ದಿನಕ್ಕೊಂದ್ಸಲ ಆನ್ಲೈನ್ ಟ್ರೈನಿಂಗ್ ಎಲ್ಲರಿಗೂ ಇರ್ತದೆ, ಆಫ್ಲೈನ್ ಟ್ರೈನಿಂಗ್ ತಿಂಗಳಿಗೆ ಒಂದ್ಸಲ ಎಲ್ಲರಿಗೂ ಮಾಡ್ತೀವಿ. ಸೊ ನೀವು ಯಾವುದೇ ಡಾಕ್ಟರ್ನ ಯಾವುದೇ ಬ್ರಾಂಚ್ ಅಲ್ಲಿ ನೋಡಿದ್ರು ದ ಟ್ರೀಟ್ಮೆಂಟ್ ಇಸ್ ಸೇಮ್. ಚೇತನ್ ನೋಡ್ಲಿ, ಇನ್ನೊಂದು ಡಾಕ್ಟರ್ ನೋಡ್ಲಿ, ಡಸಂಟ್ ಮೇಕ್ ಎ ಡಿಫರೆನ್ಸ್. ಇನ್ನ ಕೆಲವರಿಗಿಲ್ಲ, ಅವರೇ ನೋಡ್ಬೇಕಂದ್ರೆ ಐ ಆಮ್ ಆಲ್ಸೋ ಅವೈಲೇಬಲ್.
ಈಗ ಪ್ರಾಣವೈದ್ಯ ಆಸ್ಪತ್ರೆ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫರೆನ್ಸ್ ಇದೆ ಅಂತ? ಓಕೆ, ಸೊ ಆಯುರ್ವೇದದಲ್ಲಿ ಪ್ರಾಣವೈದ್ಯನು ಆಯುರ್ವೇದ ಆಸ್ಪತ್ರೆ ಅಲ್ವಾ, ನೀವೇನು ಸ್ಪೆಷಲ್ ಅಪ್ಪ ಅಂತ ತುಂಬ ಜನ ಕೇಳ್ತಾರೆ. ನಾನು ಯಾಕೆ ಪ್ರಾಣವೈದ್ಯ ಇಸ್ ಡಿಫ್ರೆಂಟ್ ಅಂದರೆ, ನೀವು ಬೇರೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಪಂಚಕರ್ಮ ಮಾಡಿಸ್ಕೊಳ್ಬೇಕು ಅಂದರೆ 8 ದಿನ ಅಥವಾ 10 ದಿನ ಅಡ್ಮಿಟ್ ಆಗಬೇಕು. ಒಂದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೇವೆ, ಇದು ಡಿಟಾಕ್ಸ್ ಆ್ಯಂಡ್ ತುಂಬ ಕಾಯಿಲೆಗಳಿಗೂ ಅದೇ ಟ್ರೀಟ್ಮೆಂಟು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತುಪ್ಪ ತೊಗೊಳ್ಬೇಕು, ಆಮೇಲೆ ಇಡೀ ದಿನ ಬಿಸಿನೀರು ಕುಡಿತಾ ಇರಬೇಕು, ಬೇರೆ ಏನಿಲ್ಲ. ಬರೀ ನಾನು 1 ಗಂಟೆ ತುಪ್ಪ ಕುಡಿಸೋಕ್ಕೆ ನಿಮ್ಮನ್ನು ಇಡೀ ದಿನ ಹಾಸ್ಪಿಟ್ಲಲ್ಲಿ ಹಾಕಿದರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅದು 8 ದಿನ. ಸೊ ಇದನ್ನ ನಾನು ಮೇಜರ್ ಪ್ರಾಬ್ಲಮ್ ಆಗಿ ನೋಡಿ, ಎಸ್ಪೆಷಲಿ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಎಲ್ಲರೂ ಕೆಲಸ ಮಾಡೋರು. ಈಗ ನನಗೆ 10 ದಿನ ರಜೆ ಹಾಕಿ ಹಾಸ್ಪಿಟ್ಲಲ್ಲಿ ಕೂತ್ಕೊಳ್ಳಿ ಹುಷಾರಿದ್ದೀನಿ ನಾನು ಹೆಲ್ತ್ ಮೇಂಟೈನ್ ಮಾಡೋಕ್ಕಂದ್ರೆ ಯಾರೂ ಬರಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ಒಂದು ಆ್ಯಪ್ನ ಲಾಂಚ್ ಮಾಡಿದ್ವಿ. ಈ ಆ್ಯಪ್ ಮೂಲಕ ಪೇಷಂಟ್ ಅವ್ರ ಮನೆಯಲ್ಲೇನೆ ಕೂತ್ಕೊಂಡು 10 ದಿನ ವಿರೇಚನ ಫಾಲೋ ಮಾಡ್ಬೋದು. ಇದು ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಟರ್ನಿಟಿಯಲ್ಲಿ ತುಂಬಾ ಜನ ನನ್ನ ಮೇಲೆ ಕ್ವಶನ್ ಮಾಡಿದ್ರು, ಆಯುರ್ವೇದದಲ್ಲಿ ನೀನು ಆಯುರ್ವೇದನ ಹಾಳು ಮಾಡ್ತಾ ಇದೀಯಾ, ನೀನು ಸಿಸ್ಟಮ್ ಎಗೇನ್ಸ್ಟ್ ಹೋಗ್ತಾ ಇದೀಯಾ. ಐ ಟೋಲ್ಡ್, ನಾನು ಏನೇ ಮಾಡಿದ್ರು ಐ ನೋ ದಿ ಬೌಂಡ್ರೀಸ್ ಆಫ್ ಆಯುರ್ವೇದ. ನಾನು ಎಲ್ಲಾದರೂ ರಾಂಗ್ ಇದ್ದೇನೆ ಅಂತ ನೀವು ನನ್ನ ಪ್ರೂವ್ ಮಾಡಿದ್ರೆ ಐ ವಿಲ್ ಅಕ್ಸೆಪ್ಟ್. ಸುಮ್ಮನೆ ಗಾಡಿಯಲ್ಲಿ ಹೇಳಿದ್ರೆ ನಾವು ಒಪ್ಪಲ್ಲ ಅಂತ. ಸೊ ಈ 8 ದಿನನೂ ನಮ್ಮ ಆ್ಯಪ್ ಥ್ರೂ ಒಂದು ಡಾಕ್ಟರ್ ಅಸೈನ್ ಆಗ್ತಾರೆ. ಪೇಷಂಟ್ ತುಪ್ಪ ತಗೊಳ್ಳೋದ್ರಿಂದ ಹಿಡಿದು ಒಂದು ಬಿಸಿನೀರು ಕುಡಿಯೋಕೆ ಅವ್ರಿಗೆ ಮೆಸೇಜಸ್ ಬರುತ್ತೆ, ರಿಮೈಂಡರ್ಸ್ ಬರುತ್ತೆ, ದಿನದಲ್ಲಿ 2 ಸಲ ವಿಡಿಯೋ ಕನ್ಸಲ್ಟೇಷನ್ ಆಗುತ್ತೆ. ಆ್ಯಂಡ್ ಎನಿ ಟೈಮ್ 24 ಅವರ್ಸ್ ಚಾಟ್ ಸಪೋರ್ಟ್ ಇದೆ. ಅವ್ರು ಏನೇ ಡೌಟ್ ಇದ್ರು ನಮ್ಮ ಚಾಟಿಗೆ ಮೆಸೇಜ್ ಹಾಕಿದ್ರೆ ನಮ್ಮ ಕ್ಲೌಡಲ್ಲಿರೋ ಎಲ್ಲ ಡಾಕ್ಟ್ರಲ್ಲಿ ಯಾರಾದರೂ ಒಬ್ರು ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಇಫ್ ಇಟ್ಸ್ ಅನ್ ಎಮರ್ಜೆನ್ಸಿ ಹಿ ಕ್ಯಾನ್ ಎನಿ ಟೈಮ್ ಕಾಲ್. ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಒಬ್ಬ ಫುಲ್ ಟೈಮ್ ಒಂದು ಪೇಷಂಟಿಗೆ ಅಸೈನ್ ಆಗಿರ್ತಾರೆ, ಅವರು ಟೇಕ್ ಕೇರ್ ಮಾಡ್ತಾರೆ. ಆ್ಯಂಡ್ ನೀವು 8 ದಿನದಲ್ಲಿ ಮಸಾಜ್ ಎಲ್ಲ ಇದ್ರೆ ಪೇಷಂಟ್ ದಿನ ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ. ನಮ್ಮ ಥೆರಪಿಸ್ಟ್ ನಿಮ್ಮ ಮನೆಗೆ ಬಂದು, ನಮ್ಮ ಹತ್ರ ಫೋಲ್ಡೇಬಲ್ ಬೆಡ್ ಎಲ್ಲ ಇದೆ, ಮನೆಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಿ ದೇ ಗೋ ಬ್ಯಾಕ್. ಸೊ ದಿಸ್ ಇಸ್ ದಿ ವೇ ಆಫ್ ಕನ್ವೀನಿಯನ್ಸ್ ವಿ ಹವ್ ಬ್ರಾಟ್ ಇನ್ ಆಯುರ್ವೇದ. ಆ್ಯಂಡ್ ಐ ಆಮ್ ಹ್ಯಾಪಿ ಏನಂದ್ರೆ, ನಾವು ಇಷ್ಟು ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ಬೆಂಗಳೂರಲ್ಲಿ ಎಷ್ಟು ಜನ ಆಯುರ್ವೇದ ತಗೊಳ್ತಾ ಇದ್ದಾರೆ, ದಟ್ ಹ್ಯಾಸ್ ಆಲ್ಮೋಸ್ಟ್ ಡಬಲ್ಡ್. ಸೊ ಐ ಸಿ ಈ ಕಂಪನಿಯಿಂದಾಗಿ ಆಯುರ್ವೇದದಿಂದಾಗಿ ಅಂದ್ರೆ ಪ್ರಾಣವೈದ್ಯದಿಂದಾಗಿ ತುಂಬಾ ಜನರಿಗೆ ಆಯುರ್ವೇದ ಪರಿಚಯನೂ ಆಗ್ತಾ ಇದೆ. ಸೊ ದಿಸ್ ಡೆಫಿನೆಟ್ಲಿ ಅ ನೋಬಲ್ ಕಾಸ್ ಅಂಡ್ ದಟ್ಸ್ ಹೌ ವಿ ಆರ್ ಡಿಫರೆಂಟ್. ಅಂಡ್ ಈಗ ತುಂಬಾ ಜನರಿಗೆ ಆಯುರ್ವೇದದ ಬಗ್ಗೆ ಒಳ್ಳೆ ಒಪಿನಿಯನ್ ಇರಬಹುದು, ಆದ್ರೂ ಕೂಡ ಒಂದಿಷ್ಟು ಜನ ಹೇಳ್ತಾರೆ ಲೈಕ್ ಅದು ಸ್ಲೋ ಅಂತ. ಯಾಕಂದ್ರೆ ನಮ್ಮನೇಲೂ ಹೇಳುವಂತ ವಿಷಯಗಳಿದು, ಬೇಡ ಅದು ಸ್ಲೋ ಆಗಿ ಕ್ಯೂರ್ ಆಗ್ತೀಯಾ ಅಂತೆಲ್ಲ. ಸೊ ಆ ಟೈಮಲ್ಲಿ ಇವಾಗ ನಾವಾಗ ಏನ್ ಹೇಳ್ಬೋದು ಅವರಿಗೆ? ನಮ್ಗೆ ಮಾಹಿತಿ ಬೇಕಲ್ವಾ ಸ್ಲೋ ಅಲ್ಲ ಅನ್ನೋದಕ್ಕೆ. ನೀವು ಏನೊಂದು ಎಕ್ಸಾಂಪಲ್ ಕೊಡ್ಬೋದು? ಇದು ನೀವು ನಾನು ಯೂಸ್ ಮಾಡಿರೋ ವರ್ಡ್ಸ್ನ ಎಲ್ಲ ಕಡೆಯಲ್ಲಿ ಯೂಸ್ ಮಾಡಿ. ತುಂಬಾ ಜನ ನನ್ನ ಕೇಳ್ತಾರೆ ಆಯುರ್ವೇದ ಸ್ಲೋ ಅಂತ. ನಾನು ಹೇಳೋದು ದೇರ್ ಇಸ್ ಅ ಸ್ಮಾಲ್ ಕರೆಕ್ಷನ್, ಆಯುರ್ವೇದ ಸ್ಲೋ ಅಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ ಆರ್ ಸ್ಲೋ. ಯಾಕೆ ಅಂದ್ರೆ ತುಂಬಾ ಜನ ಇದೊಂದು ದುರಂತ ಕಥೆನೇ ಹೌದು. 90% ಆಯುರ್ವೇದ ಕಾಲೇಜ್ ಬರೋ ಹುಡುಗರೆಲ್ಲರೂ MBBS ಮಾಡ್ಬೇಕು ಅಂತ ಹೋಗಿರ್ತಾರೆ. MBBS ಸೀಟ್ ಸಿಗ್ಲಿಲ್ಲ, ಬಟ್ ಡಾಕ್ಟರ್ ಆಗ್ಲೇಬೇಕಲ್ವಾ, ಬ್ಯಾಕ್ ಡೋರ್ ಎಂಟ್ರೀಸ್ ಆಯುರ್ವೇದ. ಸೊ ಅವರು ಬಂದಿರೋದೇ ಡಿಪ್ರೆಷನ್ ಅಲ್ಲಿ, ಸೀಟ್ ಸಿಗ್ಲಿಲ್ಲ ಅಂತ. 5 ವರ್ಷ ಅವರಿಗೆ ಆಯುರ್ವೇದ ಇಂಟ್ರೆಸ್ಟ್ ಇಲ್ಲ. ಎಲ್ಲ ನಮ್ಗೆ ಆಯುರ್ವೇದದಲ್ಲಿ ಆಯುರ್ವೇದನು ಹೇಳ್ಕೊಡ್ತಾರೆ, ಇಂಗ್ಲಿಷ್ ಮೆಡಿಸಿನ್ ಹೇಳ್ಕೊಡ್ತಾರೆ. ದರ್ ಇಸ್ ಅನಾಟಮಿನೂ ಇರುತ್ತೆ, ರಚನಾ ಶಾರೀರನೂ ಇರುತ್ತೆ. ಎಲ್ಲರಿಗೂ MBBS ಸಿಗ್ಲಿಲ್ಲ ಅನ್ನೋ ಬೇಜಾರಲ್ಲಿ ಅವರು ಅನಾಟಮಿ ಓದ್ತಾರೆ, ಆಯುರ್ವೇದ ಓದಿರಲ್ಲ. 5 ವರ್ಷ ಮುಗಿಸಿ ಹೊರಗೆ ಬಂದ್ಮೇಲೆ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು, ಆಯುರ್ವೇದ ಕಲೀಲಿಲ್ಲ. ಆಲೋಪತಿ ಕಲ್ತಿದ್ದೇನೆ, ಹೊರಗೆ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಒಂಥರ ಸ್ಯಾಂಡ್ವಿಚ್ ಸಿಚುವೇಶನ್ ಇಲ್ಲಿ ಇದ್ದಾರೆ. ಹೊರಗೆ ಬಂದ್ಮೇಲೆ ಏನೋ ಒಂದು ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಗೊತ್ತಿರೋ ಅರ್ಧಂಬರ್ಧ ಜ್ಞಾನದಲ್ಲಿ ಏನೋ ಒಂದು ಮೆಡಿಸಿನ್ ಕೊಡೋದು. ಕರೆಕ್ಟ್ ಆಯುರ್ವೇದ, ನೀವು ಒಳ್ಳೆ ಆಯುರ್ವೇದ ಪ್ರಾಕ್ಟೀಸ್ ಮಾಡಿದೆ, ಹೌ ಡು ಯು ಎಕ್ಸ್ಪೆಕ್ಟ್ ಆಯುರ್ವೇದ ವಿಲ್ ವರ್ಕ್? ಈಗ ಇಫ್ ಯು ಕಮ್ ಟು ಮೀ, ನಾನು ಅಂತಲ್ಲ, ನಂತರ ತುಂಬಾ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ. ನಾವೆಲ್ಲ ಹೇಗಂದ್ರೆ, ನೀವು ಡೋಲೋ ತಗೊಳ್ಳೋ ಅದೇ ಟೈಮಲ್ಲಿ ಇಫ್ ಯು ಕಮ್ ಟು ಮೀ, ಒಂದು 101 ಡಿಗ್ರಿ ಫೀವರ್ ಇರೋ ಪೇಷಂಟ್ನ ವಿದಿನ್ 10 ಮಿನಿಟ್ಸ್ ನಾನು ಜ್ವರ ಕಡಿಮೆ ಮಾಡ್ತೇನೆ. ವಿ ನೋ ದೇರ್ ಆರ್ ಟ್ಯಾಬ್ಲೆಟ್ಸ್ ಲೈಕ್ ಲಕ್ಷ್ಮೀನಾರಾಯಣ ರಸ ಇದೆ, ಇದನ್ನ 90% ಆಫ್ ಆಯುರ್ವೇದಿಕ್ ಡಾಕ್ಟರ್ಸ್ ಗೊತ್ತೇ ಇರಲ್ಲ. ಇದು ದೇರ್ ಆರ್ ಮೆಡಿಸಿನ್ಸ್. ಇಲ್ಲ ಅಂದ್ರೆ ಕೋಲ್ಡ್ ವಾಟರ್ನ ಎನಿಮಾ ತರ ಕೊಟ್ರೆ, ಚಿಲ್ಡ್ ವಾಟರ್ ಅಥವಾ ಕೋಲ್ಡ್ ವಾಟರ್, ವಿದಿನ್ 3 ಮಿನಿಟ್ಸ್ ಟೆಂಪರೇಚರ್ ವಿಲ್ ಫಾಲ್ ಡೌನ್. ಇದು ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ದಿಸ್ ಈಸ್ ಶೀತ ಜಲ ಬಸ್ತಿ ಅಂತ ಆಯುರ್ವೇದದ ರೆಫರೆನ್ಸ್. ಐ ಆಮ್ ಶ್ಯೂರ್ 90% ಆಫ್ ಡಾಕ್ಟರ್ಸ್ ವುಡಂಟ್ ಬಿ ನೋಯಿಂಗ್, ದೇ ವುಡಂಟ್ ಬಿ ಪ್ರಾಕ್ಟಿಸಿಂಗ್. ನೀವು IV ಇಂಜೆಕ್ಷನ್ ತಗೊಳ್ಳೋ ಬದಲು ಎನಿಮಾ ಕೊಟ್ರೆ 5 ಮಿನಿಟ್ಸ್ ಅಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ, ಈಸಂಟ್ ಆಯುರ್ವೇದ ಫಾಸ್ಟ್? ಕೊಡ್ತಾ ಇಲ್ಲ ಅಂದ್ರೆ ಡಾಕ್ಟರ್ಸ್ ಆರ್ ಸ್ಲೋ. ಸೊ ಬ್ಲೇಮಿಂಗ್ ದಿ ಸಿಸ್ಟಮ್ ಫಾರ್ ದಿ ರಾಂಗ್ ಡಾಕ್ಟರ್ಸ್ ಇಸ್ ಸಮಥಿಂಗ್ ರಾಂಗ್. ಸೊ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಫಾಸ್ಟ್ ಆಯುರ್ವೇದ. ಓಕೆ, ಸೊ ಈಗ ಪ್ರಾಣವೈದ್ಯ ಹೀಲಿಂಗ್ ವಿತ್ ಹೆರಿಟೇಜ್, ಅಡ್ವಾನ್ಸ್ ವಿತ್ ಇನೋವೇಷನ್ ಅಂತ ಟ್ಯಾಗ್ ಲೈನ್ ಇರುವಂಥದ್ದು. ಸೊ ಇನೋವೇಷನ್ ಅಂತ ಒಂದು ಪದ ಬಳಕೆ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ,
ಇನೋವೇಷನ್ ಅಂತಂದ್ರೆ ಯಾವ ರೀತಿಯಲ್ಲಿ ಇನೋವೇಷನ್ ಆಗಿದೆ ಅಂತ? ಎಸ್, ಸೊ ನಾನು ಆವಾಗಲೇ ಹೇಳಿರೋ ಥರ ಒನ್ ಥಿಂಗ್ ದಟ್ ಐ ವುಡ್ ಚೆರಿಶ್ ಇನ್ ಮೈ ಲೈಫ್, ನಾನು ಯಾವತ್ತೂ ಖುಷಿ ಪಡುವ ಒಂದು ಇನೋವೇಷನ್ ಅಂದರೆ ದಿ ಆ್ಯಪ್ ವಾಟ್ ಐವ್ ಕ್ರಿಯೇಟೆಡ್. Okay. ಸೊ ಈಗ ಇಷ್ಟು ದಿನ ನಾವು ಪ್ರಾಣವೈದ್ಯದಲ್ಲೇ ಎಲ್ಲ ಬ್ರಾಂಚಸ್ಸಲ್ಲೂ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೇವೆ. ನಾನು ಈ ಕಂಪನಿಯಲ್ಲಿ ಐ ಆಮ್ ನಾಟ್ ಜಸ್ಟ್ ಸೀಯಿಂಗ್ ಫಾರ್ ಮನಿ. ನಾನು ತುಂಬ ಕಡೆಯಲ್ಲಿ ಹೇಳ್ತೀನಿ, ಬಿಸ್ನೆಸ್ ಎಸ್ ಇಟ್ ವಿಲ್ ಹ್ಯಾಪನ್, ನಾವು ನಮ್ಮ ಕೆಲಸ ಮಾಡ್ತಾ ಇದ್ರೆ ಬಿಸ್ನೆಸ್ ವಿಲ್ ಹ್ಯಾಪನ್, ಬಟ್ ನನಗೆ ನನ್ನ ಸಿಸ್ಟಮ್ ಮೇಲೆ ಐ ವಾಂಟ್ ಟು ಬ್ರಿಂಗ್ ಸಮಥಿಂಗ್ ಎಲ್ಸ್. ಸೊ ಇನ್ನೂ ಒಂದು 3-4 ತಿಂಗಳಲ್ಲಿ ನಮ್ದು ಆ್ಯಪ್ ಕಂಪ್ಲೀಟ್ಲಿ ಇಂಟರ್ನಲ್ ಪ್ರಾಸೆಸ್ ಮುಗಿದ ಮೇಲೆ ಐ ಆಮ್ ರಿಲೀಸಿಂಗ್ ದಿಸ್ ಆ್ಯಪ್ ಟು ಆಲ್ ದಿ ಡಾಕ್ಟರ್ಸ್ ಇನ್ ದಿ ವರ್ಲ್ಡ್. ನನ್ಗೇನ್ ಅನ್ಸುತ್ತೆ ಅಂದ್ರೆ ಎಲ್ಲಾ ಕಡೆಯಲ್ಲೂ ಆಯುರ್ವೇದಿಕ್ ಡಾಕ್ಟರ್ಸ್ ಈ ತರ ಆ್ಯಪ್ ಯೂಸ್ ಮಾಡಿ ಪಂಚಕರ್ಮ ಮಾಡಿದ್ರೆ ಎಲ್ಲ ಡಾಕ್ಟರ್ 5 ವಿರೇಚನ ಮಾಡ್ತಿರೋರು ಇವಾಗ ತಿಂಗಳಲ್ಲಿ 50 ವಿರೇಚನ ಮಾಡ್ತಾರೆ. ಬಿಕಾಸ್ ಎಲ್ಲ ಪೇಷಂಟ್ ಒಪ್ಕೊಂತಾರೆ, ನೀನ್ ಮನೇಲೆ ಮಾಡ್ಕೊಳಪ್ಪ ಅಂದ್ರೆ ಯಾರು ಮಾಡ್ಕೊಳ್ಳಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ದಿಸ್ ಇಸ್ ವಾಟ್ ಇದು ಆಯುರ್ವೇದದಲ್ಲಿ ನಾವು ಕ್ರಾಂತಿ ತರಬೇಕು ಅಂತ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಇನೋವೇಷನ್. ಇದು ಬಿಟ್ಬಿಟ್ಟು ನಮ್ದು ಎಲ್ಲ ಹಾಸ್ಪಿಟಲ್ಸ್ ಆರ್ NABH ಸ್ಟ್ಯಾಂಡರ್ಡ್ಸ್. ಸೊ ಕೆಲವು ಬ್ರಾಂಚಸ್ಗೆ NABH ಸಿಕ್ಕಿದೆ, ಇನ್ನೆಲ್ಲ ಇನ್ ದ ಪ್ರಾಸೆಸ್, ಬಿಕಾಸ್ ಹಾಸ್ಪಿಟಲ್ ಓಪನ್ ಮಾಡಿ 2 ವರ್ಷ ಆಗಿರೋದು. ಸೊ NABH ಸ್ಟ್ಯಾಂಡರ್ಡ್ಸ್ ಅಲ್ಲಿ ಆಗಿರೋದ್ರಿಂದಾಗಿ ನಾವು ಇನ್ಶೂರೆನ್ಸ್ನು ಮಾಡ್ತೇವೆ. ನೀವು ಆಯುರ್ವೇದದಲ್ಲಿ ಇನ್ಶೂರೆನ್ಸ್ ಮಾಡೋ ಹಾಸ್ಪಿಟಲ್ಗಳು ಬಹಳ ಕಡಿಮೆ. ಅಂಡ್ ವಿ ಆರ್ ಪ್ರೌಡ್ ಟು ಬಿ ಇನ್ ಒನ್ ಆಫ್ ದೋಸ್ ಕ್ಯಾಟಗರಿ. ನಾವು ಇನ್ಶೂರೆನ್ಸಸ್, ಕೆಲವು ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಆಗುತ್ತೆ, ಮಿಕ್ಕಿರೋದೆಲ್ಲದನ್ನು ರಿಯಂಬರ್ಸ್ಮೆಂಟ್ ಮಾಡ್ತೇವೆ ಬಿಕಾಸ್ ಆಫ್ ದಿಸ್. ಅದು ಅಲ್ಲದೆ ಈಗ ದುಡ್ಡಿನ ಸಮಸ್ಯೆ ಇರುವ ತುಂಬಾ ಪೇಷಂಟ್ಸ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕಿರುತ್ತೆ. ಆದ್ರೆ ದುಡ್ಡಿನ ಸಮಸ್ಯೆ ಇರುವವರಿಗೆ ನಮ್ಮ ಹತ್ರ ನೋ ಕಾಸ್ಟ್ EMI ಫೆಸಿಲಿಟಿನೂ ಇದೆ. ಟ್ರೀಟ್ಮೆಂಟ್ ನಾವೇ ಮಾಡಿ ದುಡ್ಡು ನಾವೇ ಕೊಡ್ತೀವಿ. ಇಂಟ್ರೆಸ್ಟ್ ಮನೆಗೆ ಹೋಗ್ತಾ ಬಸ್ ಚಾರ್ಜ್ ಕೊಡೋದಿಲ್ಲ, ಇಂಟ್ರೆಸ್ಟ್ ಇಲ್ಲದೆ EMI ಫೆಸಿಲಿಟೀಸ್ ಮಾಡ್ಕೊಡ್ತೇವೆ. ದೀಸ್ ಆರ್ ಸಮ್ ಇನೋವೇಷನ್ಸ್. ಅದಲ್ಲದೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿ ಡೂ ಆಸ್ ಅ ಕಂಪನಿ. ಹಾಗೇನೆ ಈಗ ಕಾಮನ್ ಅಂತ ಅಲ್ಲ, ರೋಗಿಗಳು ಹೆಚ್ಚಾಗಿ ಬರುವಂತಹ ಕಾಯಿಲೆಗಳು ಯಾವುದು ಮತ್ತೆ ಹೇಗೆ ಅದನ್ನ ಕ್ಯೂರ್ ಮಾಡುತ್ತೆ ಪ್ರಾಣವೈದ್ಯ ಆಸ್ಪತ್ರೆ? ಎಸ್, ಸೊ ಪ್ರಾಣವೈದ್ಯ ಅಂದ್ರೆ ನಾನು ಆವಾಗಲೇ ಹೇಳಿರೋ ತರ ವಿ ಆರ್ ಸ್ಪೆಷಲೈಸ್ಡ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಆಯುರ್ವೇದ. ಬಿಕಾಸ್ ಆಯುರ್ವೇದಗೆ ಆದಿ ಇಲ್ಲ ಅಂತ ಇಲ್ಲ, ಅನಾದಿ ಅನಂತ ಅಂತ. ಸೊ ಯಾವುದೇ ಕಾಯಿಲೆನೂ ಎಲ್ಲೂ ವಾಸಿಯಾಗಲ್ಲ. ಪ್ರಾಣವೈದ್ಯ ಬೆಂಗಳೂರಲ್ಲಿ ಫೇಮಸ್ ಇರೋದೇ ಇದಕ್ಕೆ. ಎಲ್ಲೂ ವಾಸಿಯಾಗಲಿಲ್ಲ ಅಂದ್ರೆ ದೇ ಕಮ್ ಟು ಪ್ರಾಣವೈದ್ಯ. ಎಕ್ಸ್ಪೆಷಲಿ ಚರ್ಮ ರೋಗಗಳಿಗೆ 10 ವರ್ಷ 15 ವರ್ಷ ಸೋರಿಯಾಸಿಸ್ ಗುಣ ಆಗ್ಲಿಲ್ಲ, ನಮ್ಮ ಹತ್ರ ಬರುವವರೆಲ್ಲರೂ ಇಷ್ಟು ದಪ್ಪ ಫೈಲ್ ತಗೊಂಡೇ ಬರ್ತಾರೆ. ಖಾಲಿ ಫಸ್ಟ್ ಟೈಮ್ ಬಂದವರು ಬಹಳ ಕಡಿಮೆ. ನನ್ಗೆ ಅದು ನನ್ನ ಹತ್ರ ಪೇಷಂಟ್ ಬಂದ್ರೆ ಫೈಲ್ ಇಲ್ಲ, ಫಸ್ಟ್ ಟೈಮ್ ನೀವು ಡಾಕ್ಟರ್ ಅಂದ್ರೆ ನಂಗೆ ಭಾರಿ ಖುಷಿ. ಅಪರೂಪದಲ್ಲಾದ್ರೂ ಈ ತರ ಬರ್ತಾರಲ್ಲ ಅಂತ. ಇಲ್ಲಾಂದ್ರೆ 90% ಜನ ಎಲ್ಲಾ ಡಾಕ್ಟರ್ ನೋಡೈತೆ ಎಲ್ಲೂ ಆಗ್ಲಿಲ್ಲ, ನಿಮ್ಮ ಹತ್ರ ಆಗುತ್ತಾ ಅಂತಲೇ ಕೇಳುವವರೆಲ್ಲ. ನಾವು ಅವ್ರ ಪೇಷಂಟ್ ನೋಡೋ ಮೊದಲು ದೇವರಿಗೆ ಭೂತಾಗಿ ಹರಕೆ ಹೊತ್ಕೊಂಡು ಅಷ್ಟು ಕಾಯಿಲೆ ಕಾಂಪ್ಲಿಕೇಟೆಡ್ ಆಗಿದ್ದವರು ನಮ್ಮ ಹತ್ರ ಬರೋದು. ಸ್ಪೆಷಾಲಿಟಿ ವೈಸ್ ಇಷ್ಟು ವರ್ಷದಲ್ಲಿ ನಾವು ನೋಡಿರೋ ಪೇಷಂಟ್ಸ್ ಅಲ್ಲಿ ಹೈಯೆಸ್ಟ್ ನಂಬರ್ ನಾನು ಹೇಳಿದ್ರೆ ಚರ್ಮ ರೋಗ ಜಾಸ್ತಿ. ಅಂಡ್ ನಾವು ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಒಂದು 4 ರಿಂದ 5 ತಿಂಗಳಲ್ಲಿ ಶುಗರ್ ಇರೋವರಿಗೆ ಶುಗರ್ನ ವಾಸಿ ಮಾಡ್ತೇವೆ. ಅಂದ್ರೆ ಶುಗರ್ ಬಂದಿರೋರ್ಗೆ ಏನು ಸಾಯೋವರೆಗೆ ಮಾತ್ರೆ ತಗೊಳ್ಳೇಬೇಕು, ಸಕ್ಕರೆ ಬಿಡಬೇಕು. ಆ ತರದವರಿಗೆ ನಾವು ವಿ ವಿಲ್ ಮೇಕ್ ಶೋರ್ ದಟ್ ನೀವು ಮಾತ್ರೆ ಬಿಡ್ಬೋದು. 4 ತಿಂಗಳಲ್ಲಿ ಅವ್ರು ಫಸ್ಟ್ 2 ತಿಂಗಳಲ್ಲಿ ಅವ್ರು ಇಂಗ್ಲಿಷ್ ಮೆಡಿಸಿನ್ ಸ್ಟಾಪ್ ಮಾಡಿ ಆಯುರ್ವೇದ ಇಡ್ತೇವೆ. ಮತ್ತೊಂದು 3 ತಿಂಗಳಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಸ್ಟಾಪ್ ಮಾಡ್ತೇವೆ. ಲೈಫ್ ಲಾಂಗ್ ಮಾತ್ರೆ ಬೇಡ, 100% ಶುಗರ್ ಡಯಾಬಿಟಿಕ್ ರಿವರ್ಸಲ್ ಮಾಡ್ತೇವೆ. ಅದು ಅಲ್ಲದೆ ಓವರ್ ವೆಯ್ಟ್ ಇರೋರಿಗೆ ತೂಕ ಕಡಿಮೆ ಮಾಡ್ತೇವೆ ವಿದೌಟ್ ಸರ್ಜರಿ. ಅದಲ್ಲದೆ ಈ ಜಾಯಿಂಟ್ ಪೇನ್ ಆಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಈ ತರದವರಿಗೆ ಆಯುರ್ವೇದದಿಂದ ಟ್ರೀಟ್ಮೆಂಟ್ ಮಾಡ್ತೇವೆ. ಅದಲ್ಲದೆ ಬರೀ ಪೇಷಂಟ್ಗಳಲ್ಲ, ಎಲ್ಲ ಹುಷಾರಾಗಿರುವವರು, ಆರಾಮಾಗಿರುವವರು, ಅವರ ಆರೋಗ್ಯನ ಕಾಪಾಡ್ಲಿಕ್ಕೂ ನಮ್ಮ ಹತ್ರ ವೆಲ್ನೆಸ್ಸಿಗೆ ಬರ್ತಾರೆ. ಅದನ್ನು ನಾವು ಜಾಸ್ತಿ ನೋಡ್ತೇವೆ. ಎಸ್ ಡಾಕ್ಟರ್, ಈಗ ಆಧುನಿಕ ಔಷಧಕ್ಕೆ ಕಂಪೇರ್ ಮಾಡಿದ್ರೆ ಆಯುರ್ವೇದ ಔಷಧಿ ಹೇಗೆ ಪರಿಣಾಮಕಾರಿಯಾಗಿದೆ ಅಂಡ್ ಎಷ್ಟು ಪರಿಣಾಮಕಾರಿಯಾಗಿದೆ? ಇಲ್ಲಿ ಒಂದು ಕರೆಕ್ಷನ್ ಇದೆ. ಆಧುನಿಕ ಪದ್ಧತಿ ಅಂತ ಹೇಳ್ಬೇಡಿ, ಅವ್ರದ್ದು ಪಾಶ್ಚಾತ್ಯ ಪದ್ಧತಿ ಅಂತ ಹೇಳಿ. ಒಂದು ಭಾರತೀಯ ಪದ್ಧತಿ. ಆಧುನಿಕ ನನ್ನ ಹತ್ರ ಕೇಳಿದ್ರೆ ಆಯುರ್ವೇದ ಅವ್ರಿಗಿಂತ ಜಾಸ್ತಿ ಆಧುನಿಕ. ಏನಕ್ಕೆ ಅಂದ್ರೆ ನೀವು ಇವಾಗ ಆಧುನಿಕ ಅಂತೀನಿ, ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ಅವರ ಚಿಕಿತ್ಸಾ ಪದ್ಧತಿಯಲ್ಲಿ ಈ ವರ್ಷ ಒಂದು ಪುಸ್ತಕ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್ಜರಿಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಇಸ್ ಬೇಲಿ ಅಂಡ್ ಲವ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ. ಅದು ಎವ್ರಿ ಇಯರ್ ಬರುವ ಎಡಿಷನ್ ಅಲ್ಲಿ ಕೆಲವು 3 ವರ್ಷದ ಹಿಂದೆ ಏನ್ ಬರ್ದಿರುತ್ತೆ ಅದರ ಅಪೋಸಿಟ್ ಈ ವರ್ಷ ಬಂದಿರುತ್ತೆ. ಬಿಕಾಸ್ ದೇಸೆ ನಾವು ಇವಾಲ್ವ್ ಆಗ್ತಾ ಇದ್ದೇವೆ, ಇನ್ನ ಚೇಂಜಸ್ ಆಗ್ತಾ ಇದ್ದೇವೆ, ಅಂದ್ರೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ, ಇನ್ನು ಕಲಿತಾ ಇದ್ದೇವೆ. ಅಂಡ್ ದಟ್ಸ್ ಪೀಪಲ್ ಥಿಂಕ್ ಇಟ್ ಇಸ್ ಸಮಥಿಂಗ್ ದೇ ಶುಡ್ ಫ್ಲಾಂಟ್ ಫಾರ್. ಬಟ್ ಆಯುರ್ವೇದ 5000 ವರ್ಷದ ಹಿಂದೆ ಸುಶ್ರುತ ಸಂಹಿತ ಇತ್ತು, ನಾನು ಅದನ್ನೇ ಓದಿದ್ದು. 5000 ವರ್ಷದಲ್ಲಿ ಎಂತೆಂಥವ್ರು ಬಂದು ಆಯುರ್ವೇದ ಓದಿ ಹೋದ್ರು, ಒಬ್ರಿಗೆ ಒಂದು ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವಾಗ್ಲೂ 5000 ವರ್ಷದ ಹಿಂದೆ ಇದ್ದ ಸುಶ್ರುತ ಸಂಹಿತವೇ ನಾವು ಓದ್ತಾ ಇರೋದು. ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ್ದು ಮೂರು ಆಧುನಿಕ. ಸೊ ಈ ದಿನ ಚೇಂಜ್ ಆಗ್ತಿರೋದು ಆಧುನಿಕ. ನಮ್ಮ ಹತ್ರ ಇವಾಗ ನಿಮ್ಮ ಮನೆಯಲ್ಲಿ ಸಾಂಬಾರ್ ರೆಡಿ ಇದೆ, ಇಲ್ಲ ಸಾಂಬಾರ್ ಮಸಾಲೆ ರೆಡಿ ಇದೆ. ನಿಮ್ಗೆ ಆ ಸಾಂಬಾರ್ ಮಸಾಲೆ ಸಾಂಬಾರ್ ಮಾಡ್ಬೇಕಾ ಅಥವಾ ಇರೋ ಸಾಂಬಾರ್ ಬೇಕಾ? ನನ್ಗೆ ಇರೋ ಸಾಂಬಾರ್ ಬೇಕು. ಸೊ ಆಯುರ್ವೇದ ಈಸ್ 100% ಡನ್ ಅಂಡ್ ಅಸ್ಟೆಡ್. ಅದರಲ್ಲಿ ನಾನು ಏನ್ ಚೇಂಜ್ ಮಾಡ್ಬೇಕಾಗಿಲ್ಲ. ಸೊ ಐ ಬಿಲೀವ್ ಆಧುನಿಕ ಪದ್ಧತಿ ಇನ್ನೋದ್ರೆ ಆಯುರ್ವೇದನೇ. ಅದಕ್ಕೆ ನೀವು ವೆಸ್ಟರ್ನ್ ಮೆಡಿಸಿನ್ ಗಿಂತ ಆಯುರ್ವೇದ ಎಷ್ಟರ ಮಟ್ಟಿಗೆ ಬೆನಿಫಿಷಿಯಲ್ ಅಂತ ಕೇಳಿದ್ರೆ ಪ್ರಾಬ್ಲಿ ಕಾಂಟ್ರವರ್ಷಿಯಲ್ ಕ್ವೆಶನ್.
ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೆಲವು ಕಾಯಿಲೆಗಳಿಗೆ ಪ್ರೊಬ್ಯಾಬ್ಲಿ ಪಾಶ್ಚಾತ್ಯ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಈಗ ಒಂದು ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಆಕ್ಸಿಡೆಂಟ್ ಆಗಿದೆ, ಕೈ ಕಾಲು ಕಟ್ಟಾಗಿದೆ, ಆಯುರ್ವೇದದಲ್ಲಿ ನಮ್ಮ ಸುಶ್ರುತನ ಕಾಲದಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡ್ತಿದ್ರೇನೋ, ನಮಗೆ ಅಷ್ಟು ಆಯುರ್ವೇದ ಗೊತ್ತಿಲ್ಲ. ಬಟ್ ಇವಾಗ ವೆಸ್ಟರ್ನ್ ಮೆಡಿಸಿನ್ ಅಲ್ಲಿ ಅದಕ್ಕೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ಐ ಆಮ್ ನಾಟ್ ಅ ಟೈಪ್ ಆಫ್ ಡಾಕ್ಟರ್, ಇಲ್ಲ ಇದನ್ನು ಆಯುರ್ವೇದದಲ್ಲಿ ಹಾರ್ಟ್ ಅಟ್ಯಾಕ್ ಹಾಕಿರೋನಿಗೆ ಹಾಕಿ ಮಸಾಜ್ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ತುಂಬಾ ಆಯುರ್ವೇದಿಕ್ ಡಾಕ್ಟರ್ಸ್ ಇದರಲ್ಲಿ ಸ್ವಲ್ಪ ತಪ್ಪಾಗ್ತಾರೆ. ಇಲ್ಲ ವೆಸ್ಟರ್ನ್ ಮೆಡಿಸಿನ್ ತಗೊಳ್ಳೇಬಾರ್ದು, ಸ್ಟಿರಾಯ್ಡ್ ತಗೊಂಡ್ರೆ ಸತ್ ಹೋಗ್ತಾರೆ, ಅದು ತಪ್ಪು. ನಾನು ಪ್ರಾಕ್ಟೀಸ್ ಮಾಡ್ತೇನೆ ಸರ್ಜರಿ, ನನಗೂ ಗೊತ್ತು ಕೆಲವು ಸಮಯದಲ್ಲಿ ಜೀವ ಘಾತಕ ಇರುವ ಪರಿಸ್ಥಿತಿಯಲ್ಲಿ ಸ್ಟಿರಾಯ್ಡ್ ಕೊಡ್ಬೇಕಾಗುತ್ತೆ. ಆ ತರ ಕರೆಕ್ಟ್ ಒಬ್ಬ ಅಲೋಪತಿಕ್ ಡಾಕ್ಟರ್ ಸ್ಟಿರಾಯ್ಡ್ ನ ಡೋಸೇಜ್ ಅಲ್ಲಿ ಕೊಟ್ಟು ಟೇಪರ್ ಮಾಡಿದ್ರೆ ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ. ಇದನ್ನ ನಾನು ಈ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತಿದ್ರೂ ವೆಸ್ಟರ್ನ್ ಮೆಡಿಸಿನ್ ಹಾಳಲ್ಲ. ಎಲ್ಲರೂ ಏನು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಸತ್ ಹೋಗ್ತೇವೆ, ಆಯುರ್ವೇದ ಮೆಡಿಸಿನ್ ತಗೊಂಡ್ರೆ ತಪ್ಪು. ಕೆಲವು ಕಾಯಿಲೆಗಳಿಗೆ ಇಂಗ್ಲಿಷ್ ಮೆಡಿಸಿನ್ ಬೇಕು, ಒಳ್ಳೆ ಇಂಗ್ಲಿಷ್ ಮೆಡಿಸಿನ್ ಗೊತ್ತಿರೋ ಡಾಕ್ಟರ್ ಕೊಡಬೇಕು. ಈಗ ಸ್ಟಿರಾಯ್ಡ್ ಕರೆಕ್ಟ್ ಡೋಸ್ ಅಲ್ಲಿ ಕೊಟ್ಟು ಟೇಪರ್ ಮಾಡಿದ್ರೆ ಇಟ್ ಕ್ಯಾನ್ ಆಕ್ಟ್ ವಂಡರ್ಸ್. ಕೋವಿಡ್ ಅಲ್ಲಿ ಸಾಯ್ತಿರೋರು ಬದುಕಿರೋದೇ ಸ್ಟಿರಾಯ್ಡ್ ಇಲ್ಲ, ಆ ತರ ಇರುತ್ತೆ. ಕೆಲವೊಮ್ಮೆ ಆಯುರ್ವೇದದ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲ, ಪರವಾಗಿಲ್ಲ. ನನ್ನ ಹತ್ರ ತುಂಬಾ ಪೇಷಂಟ್ ಬರ್ತಾರೆ, ಡಾಕ್ಟ್ರೆ ಒಂದು ಸಿರಪ್ ಇತ್ತು, ಒಂದು 10 ml ತಗೊಂಡೆ, ಏನು ಕಡಿಮೆ ಆಗಲಿಲ್ಲ, ಆಯುರ್ವೇದ ಅಲ್ಲ, ಒಂದು ಫುಲ್ ಬಾಟ್ಲಿ ಕುಡ್ದೆ ಅಂತ. ಜನರಿಗೆ ಏನು ಅಂದ್ರೆ ಆಯುರ್ವೇದ ಅಂದ್ರೆ ಬರೀ ಸೊಪ್ಪು ತರಕಾರಿ ಏನು ಆಗುದಿಲ್ಲ. ಬಟ್ ದೇರ್ ಆರ್ ಡೇಂಜರಸ್ ಮೆಡಿಸಿನ್ಸ್ ಇನ್ ಆಯುರ್ವೇದ. ನಾವು ವಿಷವನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತೇವೆ. ನನ್ನ ಪ್ರಾಕ್ಟೀಸ್ ತುಂಬಾ ಮೆಡಿಸಿನ್ಸ್ ಆರ್ ರಸೌಷಧೀಸ್ ಆಗಿರ್ಬೋದು, ತುಂಬಾ ಸ್ಟ್ರಾಂಗ್ ಮೆಡಿಸಿನ್ಸ್ ಜಾಸ್ತಿ ನನ್ನ ಪ್ರಾಕ್ಟೀಸ್. ಅದಕ್ಕೆ ನಮ್ಮ ಟ್ರೀಟ್ಮೆಂಟ್ಸ್ ಫಾಸ್ಟ್, 1 ವಾರ ಇದ್ದಿಂದ ಮೆಡಿಸಿನ್ ಕೊಡೋದಿಲ್ಲ ನಾನು, ವಾಸಿ ಆಗ್ತದೆ ಅಷ್ಟರಲ್ಲೇ. ಅದರಿಂದಾಗಿ ನೀವು ಅದನ್ನ ತುಂಬಾ ಕೆಲವು ಪೇಷಂಟ್, ನನ್ನೊಂದು 2 ಪೇಷಂಟ್ ಇದ್ರು, ಕಫ್ ಸಿರಪ್ ಕೊಟ್ಟಿದ್ದೆ, ತುಳುವರೆ ದಾಲ್ ಆಪುಜಿಯ ಕಫ್ ಸಿರಪ್ ಅತ್ತೆ ಡಾಕ್ಟರ್ ಕೊಡ್ತೀನಿ ಅಂತ ಅವ್ನು ಅರ್ಧ ಬಾಟ್ಲಿ ಕುಡಿದು ನೆಕ್ಸ್ಟ್ ಡೇ ನನ್ನ ಹತ್ರ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬರ್ತಾನೆ, ಮುಖ ಗುಜ್ಜೆ ಹಾಗೆ ಆಗಿದೆ ಇಷ್ಟು ದೊಡ್ಡದು. ಬಿಕಾಸ್ ಇಟ್ ಹ್ಯಾಡ್ ಸೋ ಮಚ್ ಕರ್ಪೂರ ಅದು ಇದು ಇತ್ತು ಅದರಲ್ಲಿ. ಅವನಿಗೆ ಹೇಳಿದೆ, ಯಾಕೆ ಒಂದು ಆಯುರ್ವೇದ ಮರ್ದ ದಾಲ್ ಆಪುಜಿ ಅಂತ ನಾನು ದೆತೊಂಡೆ ಅಂತೆ. ಅದರಿಂದಾಗಿ ದಯವಿಟ್ಟು ಆಯುರ್ವೇದವನ್ನು ಅಷ್ಟು ಹಗುರವಾಗಿ ಎಲ್ಲರೂ ತಗೊಳ್ಬಾರ್ದು. ಇದರಲ್ಲೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಬಟ್ ಕರೆಕ್ಟ್ಲಿ ಅಂಡರ್ ದ ಗೈಡೆನ್ಸ್ ಏನಾಗುದಿಲ್ಲ. ಅಲೋಪತಿಯಲ್ಲಿ ಎಲ್ಲಾ ಟೈಮಲ್ಲಿ ಸೈಡ್ ಎಫೆಕ್ಟ್ ಆಗುದಿಲ್ಲ, ಕರೆಕ್ಟ್ ಗೈಡೆನ್ಸ್ ಅಲ್ಲಿ ಅದರಲ್ಲೂ ಇರುತ್ತೆ. ಸೊ ಆಯುರ್ವೇದಕ್ಕೆ ಅದರದೇ ಮಹತ್ವ ಇದೆ, ಅಲೋಪತಿಗೆ ಅದರದೇ ಮಹತ್ವ ಇದೆ. ಇದು ಶ್ರೇಷ್ಠ ಇದು ಕೀಳು ಅಂತ ನಾನು ಹೇಳ್ಬಾರ್ದು, ಏನಕ್ಕಂದ್ರೆ ನಾನು 2 ಕಡೆ ಇಸ್ತಾ ಇದ್ದೇನೆ ಅಲ್ವಾ, ಸೊ ತಪ್ಪಾಗ್ತದೆ ಹೇಳಿದ್ರೆ ಅಂತ. ಎಸ್ ಡಾಕ್ಟರ್, ನಾವು ಇನ್ನಷ್ಟು ಮಾತಾಡೋಣ, ಒಂದು ಬ್ರೇಕ್ ತಗೊಂಡು. ಎಸ್ ಪ್ರಾಣವೈದ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ವಿರಾಮ. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪ್ರಾಣವೈದ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಮುಖ್ಯವಾಗಿ ಇವಾಗ ಮಕ್ಕಳಿಗೆ ನೀವು ಟ್ರೈನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಾ. ಸೊ ನಿಮ್ಮ ಟೀಚಿಂಗ್ ಲೆವೆಲ್ ಯಾವ ರೀತಿ ಇರುತ್ತೆ? ಸೊ ನೀವು ಯಾವ ರೀತಿ ಅವ್ರನ್ನ ಟ್ರೈನ್ ಮಾಡ್ತೀರಾ ಅಂತ? ಮಕ್ಕಳಿಗೆ ಅಂದರೆ ನಾನು ಬಹುಶಃ ತುಂಬ ಮಕ್ಕಳಿಗೆ ಟ್ರೈನ್ ಮಾಡೋದು ಆಯುರ್ವೇದಿಕ್ ಸ್ಟೂಡೆಂಟ್ಸಿಗೆ. ನೀವು ಆಯುರ್ವೇದಿಕ್ ಸ್ಟೂಡೆಂಟ್ಸಿಗೆ ಆಯುರ್ವೇದ ಹೇಳ್ಕೊಡ್ಲಿಕ್ಕೆ ತುಂಬ ಕಾಲೇಜ್ ಇದೆ, ತುಂಬ ಜನ ಲೆಕ್ಚರರ್ಸ್ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಐ ರೆಸ್ಪೆಕ್ಟ್. ತುಂಬ ಜನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ಹೇಳ್ಕೊಡ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಜ್ಞಾನ ಬೋಧನೆ ಮಾಡ್ತಾ ಇದ್ದಾರೆ. ಬಟ್ ಆಯುರ್ವೇದದಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನ ಯಾರಿಗೂ ಹೇಳ್ಕೊಡ್ತಾ ಇಲ್ಲ. ದಿಸ್ ಇಸ್ ವೇರ್ ಐ ಫೌಂಡ್ ದೇರ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಆ್ಯಂಡ್ ದಟ್ ಈಸ್ ಮೈ ಪರ್ಸನಲ್ ಫೇವ್ರೇಟ್ ಆಲ್ಸೋ. ನನಗೆ ಟೀಚಿಂಗ್ ಯಾವತ್ತೂ ಭಾಳ ಇಷ್ಟದ ಕೆಲಸ. ನಾನು ಕಾಲೇಜಿಗೆ ಸೇರ್ಕೊಂಡು ಟೀಚಿಂಗಿಗೆ ಸೇರ್ಕೊಳ್ಳಿ ಏನಕ್ಕಂದರೆ ಇದೆಲ್ಲ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲಿದ್ರೆ ಯಾವುದೋ ಕಾಲೇಜಲ್ಲಿ ಸೇರ್ತಿದ್ದೆ. ಸಿನ್ಸ್ ಮೈ ಕಾಲೇಜ್ ಡೇಸ್ ಐ ವಾಸ್ ನೋನ್ ಫಾರ್ ಟೀಚಿಂಗ್ ಜೂನಿಯರ್ಸ್ ಅಂಡ್ ಸ್ಟಫ್. ನಾನು ಬಿಸ್ನೆಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಯೋಚನೆ ಮಾಡಿ ವಿ ಸ್ಟಾರ್ಟೆಡ್ ಒನ್ ಈವೆಂಟ್. ಈ ವರ್ಷನೂ ಮಾಡಿದ್ವಿ, ಸೂಪರ್ 30 ಅಂತ. ಆಲ್ ಓವರ್ ಇಂಡಿಯಾ ನಮ್ಗೊಂದು 300-400 ಅಪ್ಲಿಕೇಶನ್ ಬಂದಿತ್ತು. ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಲರ್ನ್ ಬಿಸ್ನೆಸ್ ಇನ್ ಆಯುರ್ವೇದ. ಬಿಸ್ನೆಸ್ ಅಂದ್ರೆ ತುಂಬಾ ಜನರ ದೃಷ್ಟಿಕೋನದಲ್ಲಿ ಬಿಸ್ನೆಸ್ ಅಂದ ತಕ್ಷಣ ದುಡ್ಡು ಅನ್ಕೊಂಡಿದ್ದಾರೆ. ತಪ್ಪು. ನಾನು ಹೇಳೋದು ಬಿಸ್ನೆಸ್ ಇಂದಾಗಿ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಸೊಸೈಟಿ, ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ಸೈನ್ಸ್. ಇವಾಗ ನಾನು ಪ್ರಾಣವೈದ್ಯನ ಬಿಸ್ನೆಸ್ ಅಂತ ಹೇಳಿದ್ರೆ ತಪ್ಪಲ್ಲ, ಏನಕ್ಕಂದ್ರೆ ಇದರಲ್ಲಿ ದುಡ್ಡು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಎಷ್ಟೋ ಜನರಿಗೆ ಕೆಲಸ ಆಗ್ತದೆ. ಎಷ್ಟೋ ಆಯುರ್ವೇದಿಕ್ ಡಾಕ್ಟರ್ಸ್ನ ಅಲೋಪತಿ ಹಾಸ್ಪಿಟಲ್ ಬಿಡಿಸಿ ನಾನು ಆಯುರ್ವೇದಿಕ್ ಹಾಸ್ಪಿಟಲ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಅಂದ್ರೆ ಜಾಬ್ ಕೊಡ್ತಾ ಇದ್ದೀನಿ. ಅದು ಅಲ್ಲದೆ ಆಯುರ್ವೇದನು ಸ್ಪ್ರೆಡ್ ಮಾಡ್ತೇವೆ. ಸೊ ಈ ತರ ಬಿಸ್ನೆಸ್ ನ ಡೆವಲಪ್ ಮಾಡುವ ಟ್ರೈನಿಂಗ್ ನ ನಾನು ಮಾಡ್ತಾ ಇದ್ದೀನಿ. ಸೊ ಸೂಪರ್ 30 ಅಂತ ಒಂದು ಇವೆಂಟ್ ಮಾಡಿದ್ವಿ. ಅದರಲ್ಲಿ ಒಂದು 400 ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಬಂದ್ರಲ್ಲಿ 30 ಸ್ಟೂಡೆಂಟ್ಸ್ ನಾನು ಸೆಲೆಕ್ಟ್ ಮಾಡಿ ಅವರಿಗೆ 5 ದಿನ ಒಂದೇ ಕಡೆ ಕೂರಿಸಿ ಕಂಪ್ಲೀಟ್ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ಕರೆಸಿ ಅವ್ರ ಹತ್ರ ಟ್ರೈನಿಂಗ್ ಮಾಡಿಸಿ
ಬಿಸ್ನೆಸ್ ಇಂದ ಹೊರಗೆ ಬಂದ್ಮೇಲೆ ನೀವು ಡಿಗ್ರಿ ಮುಗ್ದು ಹೊರಗೆ ಬಂದ್ಮೇಲೆ ಆಯುರ್ವೇದದಲ್ಲೇ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ವಿ. ಅದರಿಂದ ಆಲ್ರೆಡಿ ನಮ್ಗೊಂದು 5 ಬಿಸ್ನೆಸ್ಗಳು ಇಂಪ್ರೂವ್ ಆಗಿದೆ. 5 ಹುಡುಗರನ್ನ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ಪರ್ಸನಲಿ, ಅಂಡ್ ದೇರ್ ಬಿಸ್ನೆಸ್ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಗ್ರೋಯಿಂಗ್. ಏನಪ್ಪ ಉದ್ದೇಶ ಅಂದ್ರೆ, ತುಂಬಾ ಜನ ಒಳ್ಳೆ ಆಯುರ್ವೇದ ಕಲ್ತಿರೋ ಹುಡುಗರು ಆಯುರ್ವೇದದಲ್ಲಿ ಏನು ಫ್ಯೂಚರ್ ಇಲ್ಲ ಅಂತ ಬೇರೆ ಏನೇನೋ ಮಾಡ್ತಾರೆ. ನನಗೆ ತುಂಬಾ ಜನ ಗೊತ್ತು, ಆಯುರ್ವೇದಿಕ್ ಹುಡುಗರು ಕಲ್ತಿರೋರು ಸ್ಪಾ ಮಾಡಿದ್ದಾರೆ, ಕಲ್ತಿರೋರು ಬಾರ್ ಮಾಡಿದ್ದಾರೆ, ಈ ಆಯುರ್ವೇದ ಬಿಟ್ಟು ಬೇರೆಲ್ಲ ಮಾಡಿದ್ದಾರೆ. ನಾನು ಕೇಳಿದ್ರೆ ಆ ಹುಡುಗರು ತಪ್ಪಲ್ಲ, ದೇ ಆರ್ ವೆರಿ ಗುಡ್ ಇನ್ ಸಬ್ಜೆಕ್ಟ್, ಅವರಿಗೆ ಜೀವನದಲ್ಲಿ ಏನೋ ಮಾಡ್ಬೇಕು ಅಂತ ಇದೆ, ಆಯುರ್ವೇದದಲ್ಲಿ ಬಿಸ್ನೆಸ್ ಇಲ್ಲ ಅನ್ಕೊಂಡು ಈ ತರ ಮಾಡಿದ್ದಾರೆ. ಅಂತವ್ರಿಗೆಲ್ಲ ನಾನು ನಿದರ್ಶನ ಕೊಡ್ತಿರೋದು, ಇಷ್ಟು ಕಷ್ಟಪಟ್ಟು 8 ವರ್ಷ ಕಷ್ಟಪಟ್ಟು ನೀವು ಆಯುರ್ವೇದ ಓದಿದ್ಮೇಲೆ ಹೊರಗೆ ಬಂದು ಬೇರೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಇವಾಗ 10 ವರ್ಷ ಒಂದೇ ವಿಷಯ ಕಲ್ತು ಹೊರಗೆ ಬಂದ್ಮೇಲೆ ಇನ್ನೊಂದು ಮಾಡಿದ್ರೆ ದಟ್ಸ್ ರಿಯಲಿ ರಾಂಗ್ ಅಂಡ್ ಯು ಶುಡಂಟ್ ಬಿ ಡೂಯಿಂಗ್. ಸೊ ಟಿಪ್ಸ್ ಅಂತ ಹೇಳಿದ್ರೆ ನಾನು ಹೇಳೋದು, ಕನ್ಸಿಸ್ಟೆನ್ಸಿ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರಿಗೂ ಜೀವನದಲ್ಲಿ ಒಂದು ಪಾಯಿಂಟ್ ಬರ್ತದೆ. ಈಗ ನಾನು ತುಂಬ ಲೋವರ್ ಮಿಡಲ್ ಕ್ಲಾಸಿಂದ ಬಂದಿರೋನು, ನನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ವಿ ಕಮ್ ಫ್ರಮ್ ಅ ವೆರಿ ವಿಲೇಜ್. ಒಂದು ಹಿರಿಯಡ್ಕದಿಂದ ಒಳಗಡೆ ಮಾಣೈ ಅಂತ ಒಂದು ಹಳ್ಳಿ, ಅಲ್ಲಿ ನಮ್ಮ ಮನೆ ಮುಂದೆ ನದಿ. ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ರೋಡ್ ಇಲ್ಲ, ನಡ್ಕೊಂಡು ಯಾವತ್ತು ರೋಡ್ ಇಲ್ಲ, ನಾವು ನದಿಯಲ್ಲಿ ಹೋಗ್ಬೇಕು. ಕೆಲವೊಮ್ಮೆ ಪ್ಯಾಂಟ್ ಬಿಚ್ಚಿ ಹೋಗುದು, ನದಿ ದಾಟಿದ್ಮೇಲೆ ಪ್ಯಾಂಟ್ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಬಂದು ಹೊರಗೆ ಬಂದು ಬೆಂಗಳೂರಿನಂತ ಊರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀವೇ ಇಮ್ಯಾಜಿನ್ ಮಾಡಿ, ವಿದೌಟ್ ಸಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ ಟೈಮ್ಸ್ ನಾನು ಎಷ್ಟೋ ಸಲ ಊರು ಬಿಟ್ಟು ವಾಪಸ್ ಬರ್ತೇನೆ. ಬೆಂಗಳೂರಿಂದ ಬಸ್ ಬುಕ್ ಮಾಡಿದ್ದೇನೆ, ನಾನು ವಾಪಸ್ ಉಡುಪಿಗೆ ಹೋಗ್ತೇನೆ, ಆಗುದಿಲ್ಲ ಅಂತ. ಪ್ರೊಬ್ಯಾಬ್ಲಿ ನಾನು ಆವತ್ತೇನಾದ್ರೂ ಧೈರ್ಯ ಮಾಡಿ ಕೂತ್ಕೊಳ್ತಾ ಇರ್ತಿದ್ರೆ ಇವತ್ತು ನೀವು ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ. ಐ ವುಡಂಟ್ ಹ್ಯಾವ್ ಬಿನ್ ದಿಸ್ ಸೆಟ್. ಸೊ ಬಿಸ್ನೆಸ್ ಮಾಡೋರಿಗೆ ಮೇಜರ್ಲಿ ಗೊತ್ತಿರಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಯುವರ್ ಲೈಫ್ ಇಸ್ ಟೇಸ್ಟಿ. ಈಗ ಒಂದು ಊಟ ಮಾಡ್ತೇವೆ ಅಂದ್ರೆ ನಾವು ಬರೀ ಎಲ್ಲ ಖಾರ ತಿನ್ಲಿಕ್ಕೆ ಆಗುದಿಲ್ಲ, ಎಲ್ಲ ಸ್ವೀಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಪಾಯಸನೂ ಬೇಕು, ಅದ್ರ ಬದಲು ಬಜ್ಜಿ ಪುಡಿನೂ, ಉಪ್ಪಿನಕಾಯಿನೂ ಬೇಕು. ಸೊ ಆ ತರ ಕಷ್ಟ ಬಂದವಾಗ ನಾನು ಯಾವತ್ತೂ ನನಗೆ ಕಷ್ಟ ಬಂದವಾಗ ನಾನು ನೆನ್ಸ್ಕೊಳ್ಳೋದು, ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಕತೆ ಹೇಳಲಿಕ್ಕೆ ಒಂದು ಕತೆ ಇದೆ. ಇವಾಗ ನಾನು ಕಷ್ಟದ ಕತೆ ಹೇಳಲಿಲ್ಲ ಅಂದ್ರೆ ಎಲ್ಲ ನೋಡಿದಾರೆ ಅನ್ಕೊಳ್ತಾರೆ, ತನ್ನ ಜೀವನ ಏನು ಆರಾಮು, ಹಿಂಗ್ ಬಂದ 8 ಹಾಸ್ಪಿಟಲ್ ಆಯ್ತು. ಸೊ ಆ ಕಷ್ಟನ ವಿ ಶುಡ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಇಟ್ ಅಂಡ್ ಎಂಜಾಯಿಂಗ್ ಇಟ್. ದಿಸ್ ಕಷ್ಟ ವಿಲ್ ಮೇಕ್ ಯು ಕಾನ್ಫಿಡೆಂಟ್ ಆ್ಯಂಡ್ ಸ್ಟ್ರಾಂಗ್ ಇನಫ್. ನಾನು ಇವಾಗ ಮೊನ್ನೆ ರೀಸೆಂಟಾಗಿ ಏನೋ ಪ್ರಾಬ್ಲಮ್ ಎಲ್ಲ ಆದವಾಗ ನನ್ನ CEO ಹತ್ರ ಮಾತಾಡ್ತಿದ್ದೆ, 2 ವರ್ಷದಿಂದ 2 ಸಲ ಕಂಪನಿ ಮುಚ್ತೇವೆ ಅಂತ ಯೋಚನೆ ಮಾಡಿ ಇಲ್ಲಿವರೆಗೆ ಬಂದೇವೆ ಅಂತ. ಇದೆಲ್ಲ ಏನು ಬಿಡು, ಇದಕ್ಕಿಂತ ದೊಡ್ಡದು ಬರಲಿ ಯಾವಾಗ ನೋಡುವ ಅಂತ. ಸೊ ಹೂಎವರ್ ವಾಂಟ್ಸ್ ಟು ಡೂ ಅ ಬಿಸ್ನೆಸ್, ಕಷ್ಟ ಬಂದವಾಗ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಒಂದು 4-5 ಕಷ್ಟ ಬಂದ್ಮೇಲೆ ಅಭ್ಯಾಸ ಆಗ್ತದೆ ನಿಮಗೆ. ದ್ಯಾಟ್ಸ್ ದಿ ಓನ್ಲಿ ಸೀಕ್ರೆಟ್. ಯಾವತ್ತಾದ್ರೂ ನಾವು ಕೈ ಎತ್ತಿದ್ರೆ ಆವತ್ತು ಯುವರ್ ಲೈಫ್ ಇಷ್ಟ. ಓಕೆ. ಈಗ ಹಾಸ್ಪಿಟಲ್ ಅಂತಂದ್ರೆ ಇವಾಗ ಹುಷಾರಿಲ್ಲದೆ ಇದ್ರೆ ಹಾಸ್ಪಿಟ್ಲಿಗೆ ಬರ್ತೀವಿ. ಇಫ್ ಇನ್ ಕೇಸ್ ಈಗ ಆಯುರ್ವೇದಿಕ್ ಅಂತ ಹೇಳಿದ್ರಿಂದ ನನಗೊಂದು ಲೈಫ್ ಸ್ಟೈಲ್ ಬೇಕು, ಸೊ ನಂದೊಂದು ಡಯಟ್ ಪ್ಲಾನ್ ಬೇಕು, ಈ ಥರ ಎಲ್ಲ ಏನಾದರೂ ಒಂದು ಐಡಿಯಾಸ್ ಇದ್ರೆ ಕನ್ಸಲ್ಟ್ ಮಾಡ್ಬೋದಾ? ಎಸ್, ನೀವು ಕೇಳಿದ ಕ್ವಶನ್ ಭಾಳ ಚೆನ್ನಾಗಿದೆ. ತುಂಬಾ ಜನರು ಏನು ಹೇಳ್ಕೊಂತಾರೆ ಅಂದ್ರೆ, ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಗೆಲ್ಲರಿಗೂ ಅದೊಂದು ಮೈಂಡ್ ಸೆಟ್ ಇರ್ತದೆ, ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ಸಲ ಬೇಗ ಹೊರಗೆ ಬರಬೇಕು ಅಂತ. ನಿಮಗೂ ಇರುತ್ತೆ. ಫಸ್ಟ್ ಥಿಂಗ್ ಇಸ್ ಎಂಟರ್ ಆದ ತಕ್ಷಣ ಅಲ್ಲಿರೋ ಸ್ಮೆಲ್, ಆಮೇಲೆ ಅಲ್ಲಿರೋ ಆಂಬಿಯನ್ಸ್, ಗಲಾಟೆ, ಸೌಂಡು, ಇದೆಲ್ಲನು. ಸೊ ನನಗೆ ಒಂದು ಆಸೆ ಇದ್ದಿದ್ದು, ನಾನೊಂದು ಹಾಸ್ಪಿಟ್ಲ್ ಮಾಡಿದ್ರೆ ಜನರಲ್ಲಿ ಬಂದ ತಕ್ಷಣ ದೇ ಶುಡ್ ನಾಟ್ ಗೆಟ್ ದ್ಯಾಟ್ ಡರ್ಟಿ ಇಮೇಜ್ ಅಂಡ್ ಫೀಲಿಂಗ್. ಸೊ ನೀವು ಪ್ರಾಣವೈದ್ಯದ ಯಾವುದೇ ಬ್ರಾಂಚಿಗೆ ಬಂದ್ರು, ನಮ್ಮ ಪ್ರಾಣವೈದ್ಯದ ಆಲ್ 8 ಬ್ರಾಂಚಸ್ ಆರ್ ಅಬ್ಸಲ್ಯೂಟ್ ಸಿಮಿಲರ್. ಗೋಡೆ ಕಲರ್ ಇಂದ ಹಿಡಿದು ಪೇಂಟ್ ಇಂದ ಹಿಡಿದು ಆ ಮೂರ್ತಿ, ನೀವು ಅಲ್ಲಿ ಒಳಗೆ ಬಂದ್ರೆ ರಿಸೆಪ್ಷನ್ ಪಕ್ಕದಲ್ಲಿ ದೊಡ್ಡ ಧನ್ವಂತರಿ ಮೂರ್ತಿ ಇದೆ, ಎಷ್ಟು ದೊಡ್ಡದು. ಎಲ್ಲ ಹಾಸ್ಪಿಟಲ್ ಅದು ಸೇಮ್. ಅದ್ರ ಹಿಂದೆ ದೇವರದ್ದು ಫ್ರೇಮ್ ಎಲ್ಲ ಇರುತ್ತೆ. ನನ್ನ ಪೇಷಂಟ್ ನಾನು ತುಂಬಾ ಜನ ನೋಡಿದ್ದೇನೆ, ಬಂದಿರೋ ರಿಸೆಪ್ಷನ್ ಇಂದ ಆಚೆ ಹೋಗಿ ದೇವರಿಗೆ ಕೈ ಮುಗ್ದು ನಮಸ್ಕಾರ ಮಾಡಿ ಬಂದು ಕೂತ್ಕೊಳ್ತಾರೆ. ಅಂಡ್ ಎಲ್ಲಾ ರೂಮ್ಸ್ ಅಲ್ಲೂ ಕರ್ನಾಟಿಕ್ ಮ್ಯೂಸಿಕ್, ನಾನು ವೀಣಾ ಆರ್ಟಿಸ್ಟ್ ಅಲ್ವಾ, ಎಲ್ಲಾ ಕಡೆಯಲ್ಲೂ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ, ಒಳ್ಳೆ ಸ್ಮೆಲ್ ಇರ್ತದೆ. ಸೊ ನೀವು ಒಳಗ್ ಬಂದ್ರೆ ನಿಮ್ಗೆ ಹಾಸ್ಪಿಟ್ಲಿಗೆ ಬಂದಿದೆ ಅನ್ಸುದಿಲ್ಲ. ತುಂಬಾ ಜನ ನಮ್ ರಿವ್ಯೂ ಚೆಕ್ ಮಾಡಿ ಎಲ್ಲರೂ ಬರ್ದಿರ್ತಾರೆ, ಐ ಫೆಲ್ಟ್ ಲೈಕ್ ಐ ಕೇಮ್ ಟು ಅ ಟೆಂಪಲ್, ಐ ಹ್ಯಾವ್ ಕಮ್ ಟು ಅನ್ ಆಂಬಿಯನ್ಸ್. ಸೊ we are making to establish that hospital ಅನ್ನೋ ಸ್ಟಿಗ್ಮಾನ ತೆಗಿಬೇಕು. ಅಂಡ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಆಯುರ್ವೇದ ಅಂದ ತಕ್ಷಣ ಪೇಷಂಟ್ಸ್ ಮಾತ್ರ ಅಲ್ಲ, ತುಂಬಾ ಜನ ಹುಷಾರಿರೋರು ಪ್ರಾಣವೈದ್ಯಕ್ಕೆ ಬರ್ತಾರೆ. ನಾವು ಚೆನ್ನಾಗಿದ್ದೇವೆ, ಇನ್ನು 60 ವರ್ಷ ಹೀಗೆ ಚೆನ್ನಾಗಿರ್ಬೇಕು ಏನಾದ್ರು ಮಾಡಿ ಅಂತ. ಸೊ ಆ ಥರ ಲೈಫ್ ಸ್ಟೈಲ್ ಚೇಂಜಸ್ನ ವಿ ಡೆಫಿನೆಟ್ಲಿ ಡು. ನಿಮ್ಮ ದಿನಚರ್ಯದಿಂದ ಹಿಡಿದು, ಆಯುರ್ವೇದದಲ್ಲಿ ದಿನಚರ್ಯ ಅಂತ ಇದೆ, ಋತುಚರ್ಯ ಅಂತ ಇದೆ. ಸೊ ಈ ದಿನಕ್ಕೆ ಬೆಳಗಿಂದ ರಾತ್ರಿವರೆಗೆ ಏನು ಮಾಡಬೇಕು, ಅಂಡ್ ದಟ್ ದಿನಚರ್ಯ ಆಲ್ಸೋ ಡಿಫರ್ಸ್ ಅಕಾರ್ಡಿಂಗ್ ಟು ಸೀಸನ್. ಚಳಿಗಾಲದಲ್ಲಿ ಹೇಗಿರಬೇಕು, ಮಳೆಗಾಲದಲ್ಲಿ ಹೇಗಿರಬೇಕು, ಬೇಸಿಕ್, ಇದೆಲ್ಲನೂ ಆಯುರ್ವೇದದಲ್ಲಿ ಬರ್ದಿದ್ದಾರೆ. ನಾವು ಅದನ್ನು ಫಾಲೋ ಮಾಡ್ತೇವೆ. ನೀವು ಯಾವ ಸೀಸನ್ ಅಲ್ಲಿ ಏನ್ ತರಕಾರಿ ತಿನ್ಬೇಕು ಅಂತಾನು ಬರ್ದಿದೆ. ಅಂಡ್ ಆಯುರ್ವೇದ ಇಸ್ ಸೋ ಡೀಪ್ ಅಂದ್ರೆ ಯಾವ ಸೀಸನ್ ಅಲ್ಲಿ ಮನೆ ಪೇಂಟ್ ಯಾವ ಕಲರ್ ಇರಬೇಕು ಅಂತ ಬರ್ದಿದೆ.
ದಿಸ್ ಹಾರ್ಡ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಹೊರಗಡೆ ಬಂದು ಹೇಳ್ತಾರೆ. ಬಟ್ ದಟ್ಸ್ ದಿ ಬ್ಯೂಟಿ ಆಫ್ ಆಯುರ್ವೇದ. ನೀವು ಯಾವ ಡೇ ಈಗ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಿ ಅಂದರೆ ಯಾವ ಯಾವ ಜಾಗಗಳಿಗೆ ಯಾವ ಯಾವ ದೇಶಕ್ಕೆ ಯಾವ ಯಾವ ಸೀಸನಲ್ಲಿ ಹೋಗ್ಬೋದು ಅಂತ ಇದು ನಾನು ಹೇಳ್ತಿರೋದಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಬರೆದಿದೆ. ಆಯುರ್ವೇದ ಈಸ್ ಸೋ ಡೆಪ್ತ್ ಆ್ಯಂಡ್ ಆಯುರ್ವೇದದಲ್ಲಿ ಅಷ್ಟು ವಿಷಯಗಳಿದೆ. ಪ್ರಾಬ್ಲಮ್ ನಮ್ಮವ್ರು ಯಾರು ಹೇಳ್ತಾ ಇಲ್ಲ. ಸೊ ನೀವು ಅವಕಾಶ ಮಾಡಿಕೊಟ್ರೆ ನಾವು ಇದೆಲ್ಲ ಹೇಳ್ಬೋದು. ಸೊ ಆಯುರ್ವೇದದಲ್ಲಿ ಲೈಫ್ ಸ್ಟೈಲಿಂದಾಗಿ ಆಯುರ್ವೇದದ್ದು ಗುರಿ ಏನಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. ಇದು ಚರಕ ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ. ಆಯುರ್ವೇದದ ಮೂಲ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಹುಷಾರಿರುವವರ ಹುಷಾರನ್ನು ಕಾಪಾಡಿಸಿ, ಆತುರಸ್ಯ ವಿಕಾರ ಪ್ರಶಮನಂ, ಏನಾದರೂ ಹುಷಾರಿಲ್ದಿದ್ರೆ ಆವಾಗ ಟ್ರೀಟ್ಮೆಂಟ್ ಮಾಡಿ ಅಂತ. ಸೊ ಆಯುರ್ವೇದದಲ್ಲಿ 75% ಆಫ್ ಆಯುರ್ವೇದ ಈಸ್ ಅಬೌಟ್ ಮೇಂಟೈನಿಂಗ್ ದಿ ಹೆಲ್ತ್. ಹುಷಾರಿದ್ದವ್ರನ್ನ ನೋಡ್ಕೊಳ್ಳೋ ಬಗ್ಗೆನೇ ಆಯುರ್ವೇದದಲ್ಲಿ ಹೇಳಿರೋದು. ಎಲ್ಲರೂ ಅದನ್ನ ಫಾಲೋ ಮಾಡಿ, ಅದಾದ್ಮೇಲೂ ಏನಾದರೂ ಹುಷಾರಿಲ್ಲ ಅಂದ್ರೆ ಆವಾಗ ಟ್ರೀಟ್ಮೆಂಟ್ ಮಾಡಿ ಅಂತ. ಸೊ ನಮ್ಮ ಆಯುರ್ವೇದದ ಫೋಕಸ್ನು ಹುಷಾರಿರೋರ್ಗೇ ಇರಬೇಕು ಜಾಸ್ತಿ. ಅಷ್ಟೆಲ್ಲ ನೀವು ಫಾಲೋ ಮಾಡಿದ್ರೆ ಹುಷಾರ್ ತಪ್ಪದಿಲ್ಲ. ನನಗೆ ಜ್ವರ ಬರದೆ 2 ವರ್ಷ ಆಯ್ತು, ದೃಷ್ಟಿ ಹಾಕೋದಿದ್ರೆ ಸಾಕಿ. ಯಾರು ಎರಡು ನನಗೆ ಡೆಂಗಿ ಬಂದ್ಮೇಲೆ ಯಾವತ್ತು ಒಂದು ದಿನ ಜ್ವರ ಬರಲಿಲ್ಲ. ಐ ಡೋಂಟ್ ಇವನ್ ರಿಮೆಂಬರ್ ನಾನು ರಜಾ ತಗೊಂಡಿರೋದು. ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂತಲ್ಲ, ದಿಸ್ ಇಸ್ ವಾಟ್ ಆಯುರ್ವೇದ ಡಸ್ ಟು ಯು ಇಫ್ ಯು ಫಾಲೋ ಇಟ್. ಇವಾಗ ನಾನು ಡೈಲಿ ವ್ಯಾಯಾಮ ಮಾಡೋದಾಗಿರ್ಬೋದು, ಊಟ ತಿಂಡಿಯಲ್ಲಿ ಸ್ಟ್ರಿಕ್ಟ್ ಆಗಿರೋದಾಗಿರ್ಬೋದು, ಬೆಳಗ್ಗೆ ಬೇಗ ಏಳುವುದು, ರಾತ್ರಿ ಬೇಗ ಮಲಗುವುದು, ಇದೆಲ್ಲನೂ ಈಸ್ ಟ್ರೈಂಗ್ ಟು ಗೆಟ್ ಮೈ ಸೆಲ್ಫ್ ಇನ್ ಟು ಅ ಡಿಸಿಪ್ಲಿನ್. ನೀವು ಇಷ್ಟು ಡಿಸಿಪ್ಲಿನಲ್ಲಿ ಬಂದರೆ, ಇವಾಗ ನಾನು 5-6 ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಇನ್ನೂ ನಾನು ಹೆಂಡತಿಗೆ ಹೇಳ್ತಾ ಇರ್ತೇನೆ, ಇನ್ನೂ ಟೈಮ್ ಇದೆ. ನಾನು ಮೊನ್ನೆ ಹೇಳ್ತೆ ಕಲರಿ ಪೈಟು ಸೇರಬೇಕು, ಆಸೆ ಆಗ್ತಾ ಉಂಟು ನನಗೆ ಅಂತ. ಸೊ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟೈಮ್. ಸೊ ಯಾಕೆ ಅಂದರೆ ನೀವು ಎಲ್ಲ ಮಾಡೋದು ಸೆಕೆಂಡ್ರಿ, ಫಸ್ಟ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಒಂದು ಒಳ್ಳೆ ಶ್ಲೋಕ ಇದೆ, ಸರ್ವಮನ್ಯಂ ಪರಿತ್ಯಜ್ಯಂ ಶರೀರಂ ಅನುಪಾಲಯೇತ್ ಯದ್ಭಾವೇ ಹಿ ಭಾವನಾ ಸರ್ವಭಾವೇ ಶರೀರಿಣಂ. ಇದು ಮನುಸ್ಮೃತಿಯಲ್ಲಿ ಹೇಳಿರುವುದು. ಎಲ್ಲಾನು ಫಸ್ಟಿಗೆ ಸೈಡಲ್ಲಿ ತೆಗೆದಿಡು, ನಿನ್ನ ಶರೀರವನ್ನು ನೋಡ್ಕೊ. ನಿನ್ನ ಶರೀರ ಇದ್ರೆ ನೀನು ಎಲ್ಲ ಮಾಡ್ಬೋದು. ಅದು ಕೈ ಕೊಡ್ತು ಅಂದರೆ ಯಾವತ್ತೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಐ ಬಿಲೀವ್ ದಿಸ್ ಟು ದಿ ಕೋರ್. ದಟ್ ಈಸ್ ವಾಟ್ ಆಯುರ್ವೇದನು ಹೇಳುದು. ನಿನ್ನ ಶರೀರವನ್ನು ನೀನು ಚೆನ್ನಾಗಿ ನೋಡ್ಕೊ. ನನಗೆ ಎಲ್ಲರೂ ಬೈತಾರೆ, ಪ್ರಪಂಚ ಒಂದು ಡೈರೆಕ್ಷನ್ ಅಲ್ಲಿ ಹೋದ್ರೆ ಅವನಿಗೆ ಒಂದು ಮಾತ್ರ ಬೇಕು ಅಂತ. ನಾನು ಹೇಳುದು, ನಾನು ಚೆನ್ನಾಗಿದ್ರೆ, ನನ್ನ ಶರೀರ ಚೆನ್ನಾಗಿದ್ರೆ ಎಲ್ಲ ಮಾಡ್ಬೋದು. ನಾನೇ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಆ ತರ ನೀವು ಶರೀರ ಕಾಪಾಡ್ಬೇಕಂದ್ರೆ ಆಯುರ್ವೇದಕ್ಕೆ ಬರಬೇಕು. ಒಳ್ಳೆ ಆಯುರ್ವೇದ ಎಲ್ಲಿ ಸಿಗುತ್ತೆ ಅಂದ್ರೆ ಪ್ರಾಣವೈದ್ಯಲ್ಲಿ. ಈಗ ನನಗೊಂದು ಕ್ಯೂರಿಯಸ್ ಆಗಿದ್ದು ಏನಂತಂದರೆ, ಇವಾಗ ನಾರ್ಮಲಿ ಇವಾಗ ಏನು ವೆಸ್ಟರ್ನ್ ಮೆಡಿಸಿನಲ್ಲೆಲ್ಲ ಕೆಲವೊಂದು ಎಂತೆಂಥ ಹುಷಾರಿಲ್ಲದೆ ಇರೋದನ್ನೆಲ್ಲ ಗುಣ ಮಾಡ್ತಾರೆ. ಈ ಆಯುರ್ವೇದಿಕಲ್ಲಿ ಅಂದರೆ ಪ್ರಾಣವೈದ್ಯದಲ್ಲಿ ಏನಾದರೂ ಆ ಥರ ಹಿಸ್ಟ್ರಿ ಇದೆಯಾ? ಇಲ್ಲ ಇದು ಗುಣ ಆಗಲ್ಲ ಅಂತಲೇ ಇದ್ದಿದ್ದನ್ನ ಗುಣ ಮಾಡಿರುವಂಥ ಹಿಸ್ಟ್ರಿ ಇದೆಯಾ ಅಂತ? ಫಸ್ಟ್ಲಿ ಥ್ಯಾಂಕ್ ಯು. ನೀವು ಮಾಡರ್ನ್ ಮೆಡಿಸಿನಿಂದ ವೆಸ್ಟರ್ನ್ ಮೆಡಿಸಿನಿಗೆ ಬಂದ್ರಿ. ಅರ್ಧ ಗಂಟೆಯಲ್ಲಿ ನಾನು ತುಂಬ ಇಂಪ್ಯಾಕ್ಟ್ ಮಾಡಿದ್ದೇನೆ ಅನಿಸುತ್ತೆ. ಸೊ ಆಯುರ್ವೇದ ನಾನು ಅವಾಗಲೇ ಹೇಳಿರೋ ಥರ ಪ್ರಾಣವೈದ್ಯಕ್ಕೆ 1-2 ಕೇಸ್ ಅಲ್ಲ, ಸಿಕ್ಕಾಪಟ್ಟೆ ಕೇಸ್ ಇದೆ. ಒಂದು ಹುಡುಗ, ಅವನಿಗೆ 11 ವರ್ಷದ ಹುಡುಗ, ಅವನಿಗೆ ಮೈ ತುಂಬ ಎಷ್ಟು ಸೋರಿಯಾಸಿಸ್ ಇದೆ ಅಂದರೆ, ಅವರು ಗುಲ್ಬರ್ಗ ಆಚೆ ಕಡೆಯಿಂದ, ಯಾವುದು ದಾವಣಗೆರೆಯಿಂದ ಆಚೆ ಯಾವುದೋ ಹಳ್ಳಿಯಿಂದ ಅವನು ಒಬ್ಬನ ವಾಸಿ ಮಾಡಿದ್ಮೇಲೆ ಅವರಿಂದ ತಿಂಗಳಿಗೆ 10 ಮಕ್ಕಳು ಬರ್ತಾರೆ. ಇವಾಗ ನನ್ನ ಹತ್ರ ಯಾವತ್ತು ನಾನೇ ಬೇಕು ಅಂತ ಬರ್ತಾರೆ ಹುಡುಗರು. ಅವನು 10 ವರ್ಷದ ಹುಡುಗನೇನು, ಮೈಯಲ್ಲಿ ಎಷ್ಟು ಸೋರಿಯಸ್ ಅಂದ್ರೆ ಅವ್ರ ಮನೆಯವರು ಅವನ್ನ ಮುಟ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಅಷ್ಟು ಗಲೀಜಿ ಮೈ ತುಂಬಾ ಇದೆ, ಮುಟ್ಟಿದ್ರೆ ಪುಡಿ ಬೀಳುತ್ತೆ. ಅವ್ರ ಅಪ್ಪ ಕರ್ಕೊಂಡು ಬಂದು, ಡಾಕ್ಟ್ರೇ ಮೆಡಿಸಿನ್ ನಾನು ಎಷ್ಟು ಮೆಡಿಸಿನ್ ತಗೊಂಡಿದ್ದೀರಾ ಅಂದ್ರೆ ಒಂದು ಚೀಲ ತಗೊಂಡ್ಬಂದ್ರು, ದರ ಅಂತ ರಾಶಿ ಹಾಕಿದ್ರು, ಇಷ್ಟು ದೊಡ್ಡ ಗುಡ್ಡೆ ಆಯಿಂಟ್ಮೆಂಟ್ಗಳದ್ದು. 10 ವರ್ಷದಲ್ಲಿ ಇಷ್ಟು ಮಾತ್ರೆಗಳು ಎಲ್ಲ ಮಾಡಾಯ್ತು ಸರ್, ಅವನು ಸತ್ತಾದ್ರೂ ಹೋಗ್ಲಿ ಬಿಡಿ, ಇನ್ನು ಬದುಕಿ ಏನು ಪ್ರಯೋಜನ, ಯಾರು ಅವನ್ನ ಮುಟ್ತಾ ಇಲ್ಲ, ಮನೆಯಲ್ಲಿ ಅವ್ನು ಹಿಂಗೆ ಓಡಾಡಿದ್ರೆ ಪುಡಿ ಬೀಳುತ್ತೆ ಮೈಯಿಂದ. ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಹೋಗಿದ್ದಾರೆ. ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳಿದ್ದಾರೆ, 10 ವರ್ಷದ ಹುಡುಗನಿಗೆ ಪಂಚಕರ್ಮ ಮಾಡ್ಲಿಕ್ಕೆ ಆಗುದಿಲ್ಲ, ವಿರೇಚನ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು 15 ವರ್ಷ ಆದ್ಮೇಲೆ ಕರ್ಕೊಂಡು ಬನ್ನಿ, ಯಾವಾಗ ಮಾಡ್ತೇವೆ ಅಂತ. ಇವ್ರು 15 ವರ್ಷದ ಮೊದಲು ಮಗ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಧೈರ್ಯ ಮಾಡಿ, ಏನಾಗಲ್ಲ, ನಮ್ಮ ಸ್ವಲ್ಪ ಬಂಡ ಧೈರ್ಯನೂ ಜಾಸ್ತಿ, ವಿರೇಚನ ಮಾಡುವ. ದೇರ್ ಆರ್ ರೆಫರೆನ್ಸಸ್ ಫಾರ್ ಕ್ಲಾಸಿಕಲ್ ರೆಫರೆನ್ಸಸ್. ನಾನು ವಿರೇಚನ ಮಾಡಿ 10 ದಿನದಲ್ಲಿ ಅವನು ವಿರೇಚನ ಮುಗ್ದ ತಕ್ಷಣ, ಅದು ಒಳ್ಳೆ ಡೋಸ್ ಆಫ್ ಗೀ ಕೊಟ್ಟು 20 ವೇಗ ಬರ್ಸಿ ವಿರೇಚನ ಮುಗ್ದು 15 ದಿನದಲ್ಲಿ ಪುಡಿ ಬೀಳುವುದೆಲ್ಲ ನಿಂತಿದೆ. ಮಾತ್ರೆ ತಗೊಂಡು ಅವ್ರು ಊರಿಗೆ ಹೋದ್ರು. 3 ತಿಂಗಳಾದ್ಮೇಲೆ ವಾಪಸ್ ಬರ್ತಾರೆ ಅವರು. ನಾನು ಆ ಪೇಷಂಟ್ ಎಲ್ಲಿ ಅಂತ ಹೇಳಿದ್ರೆ, ಇವನೇ ಸರ್ ಪೇಷಂಟ್ ಅಂತೆ. ಶರ್ಟ್ ತೆಗಿತಾರೆ, ದೇರ್ ಇಸ್ ನೋ ಸಿಂಗಲ್ ಪ್ಯಾಚ್, ಬರೀ ಬ್ಯಾಕಲ್ಲಿ ಒಂದು 4 ಪ್ಯಾಚ್ ಇಟ್ಟರು ಏನೂ ಇಲ್ಲ. ಅವ್ರು ಆವತ್ತು ಕಾಲು ಬಿದ್ದು ಒಂದು ಟೆಸ್ಟಿಮೋನಿಯಲ್ ವಿಡಿಯೋ ಕೊಡ್ತೀರಾ ಅಂತ ಕೇಳಿದ್ದೀನಿ. ಅವ್ರು ಆ ಟೆಸ್ಟಿಮೋನಿಯಲ್ ವಿಡಿಯೋ ತುಂಬ ಜನ ನೋಡಿರ್ಬೋದು. ಅವ್ರ ಅಪ್ಪ ಕಣ್ಣಲ್ಲಿ ನೀರು ಹಾಕೊಂಡು, ನನಗೆ ದೇವ್ರನ್ನ ನೋಡಿರೋದು ಅಂದರೆ ಡಾಕ್ಟರ್ ಚೇತನಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಸೊ ದೀಸ್ ಆರ್ ಸಮಥಿಂಗ್ಸ್ ಯು ಸಿಟ್ ಬ್ಯಾಕ್ ಅಂಡ್ ಚೆರಿಶ್. ಆವತ್ತು ಆ ಒಂದು ಪೇಷಂಟ್ ಇಂದಾಗಿ ನನಗೆ ಅರ್ಧ ಚರ್ಮ ರೋಗ ಬರೋ ಹುಡುಗರೆಲ್ಲ 5 ವರ್ಷ 8 ವರ್ಷ 10 ವರ್ಷದವರೆ ಬರ್ತಾ ಇದ್ದಾರೆ ಇವಾಗ. ಸೊ ಸಚ್ ಕೇಸಸ್ ಆರ್ ದೇರ್. ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಪೇಷಂಟಿಗೆ ಅವಳಿಗೆ 12 ಕಾಯಿಲೆಗಳಿತ್ತು. ಅವಳು ಪಾಪ ಮಕ್ಕಳಾಗ್ಲಿಲ್ಲ ಅಂತ ಯಾವುದೋ ಡಾಕ್ಟರ್ ಹತ್ರ ಹೋಗಿ, ಅವರು ನಿನ್ನ ತೂಕ ಕಡಿಮೆ ಮಾಡಬೇಕು ಅಂತ ಮೆಟ್ಫಾರ್ಮಿನ್ ಮಾತ್ರೆ ಕೊಟ್ಟು, ಮೆಟ್ಫಾರ್ಮಿನ್ ಶುಗರಿಗೆ ಕೊಡೋ ಮಾತ್ರೆ.
ಅಂದರೆ ದರ್ ಈಸ್ ಒನ್ ರೆಜಿಮೆನ್, ಅದು ಭಾರಿ ಹಳೆ ರೆಜಿಮೆನು ಅವರು ಕೊಟ್ಟಿದ್ದಾರೆ. ಅದರಿಂದಾಗಿ ಅವಳು ಶುಗರ್ ಬಂತು, ಥೈರಾಯ್ಡ್ ಬಂತು, ಇದು ಕಡಿಮೆ ಮಾಡಲಿಕ್ಕೆ ಅಂತ ಎಲ್ಲೋ ಒಂದು ಕಡೆ ಸ್ಟೀರಾಯ್ಡ್ ಕೊಟ್ಟರು. ಸ್ಟೀರಾಯ್ಡಿಂದ ವ್ಯಾಸ್ಕುಲೈಟಿಸ್ ಸ್ಟಾರ್ಟ್ ಆಯಿತು. ಅವಳಿಗೆ ಇರುವ ಕಾಯಿಲೆ ಅಂದರೆ ಹಿಂಗೆ ಮುಟ್ಟಿದ್ರೆ ಸಾಕು, ಅಲ್ಲಿ ನೋವು ಸ್ಟಾರ್ಟ್ ಆದರೆ 3-4 ಅವರ್ಸ್ ನೋವು ಕಡಿಮೆ ಆಗೋದಿಲ್ಲ. ಅವಳು 102 kg ಹೋದ್ಲು. ಮಕ್ಕಳಾಗೋಕ್ಕೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು, ಅವಳು ಉಳಿದ್ರೆ ಸಾಕು ಅಂತ ಆಯಿತು. ನಾನು ತೊಗೊಳ್ಬೇಕಾದ್ರೆ ಭಾರಿ ಕಾಂಪ್ಲಿಕೇಟೆಡ್ ಕೇಸು. ಬಟ್ ಇರಲಿ, ಯಾರೂ ಮಾಡಲ್ಲ ಅಂದರೆ ಈಗ ಅವಳು ನನ್ನ ಹತ್ರ ಹೇಳಿದಿಷ್ಟೇ, ಸರ್ ನಾನು ಬದುಕ್ತೇನೋ ಸಾಯ್ತೇನೋ ನನಗೆ ಗೊತ್ತಿಲ್ಲ, ನಿಮ್ದು ಒಂದು ಏನಿದೆ ಟ್ರೈ ಮಾಡಿ ಅಂತ. ನಾನು ವಿರೇಚನ ಮಾಡಿ 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಐ ಪುಟ್ ಹರ್ ಆನ್ ಡಯಟ್. ಆ್ಯಂಡ್ ನಮ್ಮ ಜೊತೆ ವಿ ವರ್ಕ್ ಇಂಟಿಗ್ರೇಟಿವ್ಲಿ. ಡಯಟಿಷಿಯನು ನಮ್ಮ ಹತ್ರನೇ ಇದ್ದಾರೆ. ಅವಳಿಗೆ ಹೇಳಿದೆ, ಬರೀ ನೀನು ಮೆಡಿಸಿನ್ಸ್ ಮಾತ್ರ ಅಲ್ಲ, ಲೈಫ್ ಸ್ಟೈಲ್ ಡಯಟ್ ಎಲ್ಲ, ಯೋಗ ಡಯಟ್ ಎಲ್ಲ ಒಟ್ಟಿಗೆ ಮಾಡಿ. 3 ಮಂತ್ಸಲ್ಲಿ ಐ ಸ್ಟಾಪ್ಡ್ ಆಲ್ ಹರ್ ಮೆಡಿಸಿನ್. ಶಿ ವಾಸ್ ಓನ್ಲಿ ಆನ್ 1 ಟ್ಯಾಬ್ಲೆಟ್ ಆಫ್ ಮೈನ್. 4 ಮಂತ್ಸ್ ಡೌನಲ್ಲಿ ಅದನ್ನು ಸ್ಟಾಪ್ ಮಾಡಿ 8 ಮಂತ್ಸಲ್ಲಿ ಶಿ ಕೇಮ್ ಬ್ಯಾಕ್ ಫ್ರಮ್ 102 kgs to 68 kgs. 3 ತಿಂಗಳಲ್ಲಿ ಯು ವಿಲ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಬಿಕಮ್ ಪ್ರೆಗ್ನೆಂಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಕಿಡ್ ಅಂತ ಹೇಳಿದ್ದೇವೆ. ಇನ್ನೊಂದು 3 ಮಂತ್ಸ್ ಐ ಆಮ್ ಜಸ್ಟ್ ವೇಟಿಂಗ್. ಸೊ 3 ಮಂತ್ಸ್ ಮುಗಿದ ಮೇಲೆ ಐ ವಿಲ್ ಸ್ಟಾರ್ಟ್ ಹರ್ ಆನ್ ಮೆಡಿಸಿನ್ಸ್ ಫಾರ್ ಇನ್ಫರ್ಟಿಲಿಟಿ. ಡೆಫಿನೆಟ್ಲಿ ಶಿ ವಿಲ್ ಕನ್ಸೀವ್. ಅವಳ ಪಾಪ ಜೀವದ ಮೇಲೆ ಆಸೆ ಬಿಟ್ಟವರು ದೇವ್ ಕಮ್ ಹಿಯರ್. ಅವಳು, ಅವಳ ಗಂಡ, ಅವ್ರ ಮಾವ, ಅವ್ರ ಅಜ್ಜ ಅಜ್ಜಿ ಎಲ್ಲರೂ ನನ್ನ ಪೇಷಂಟ್ಸ್. ಸೊ ಡೆಫಿನೆಟ್ಲಿ ಆಯುರ್ವೇದ ಡಸ್ ವಂಡರ್ಸ್. ಇಟ್ ಈಸ್ ಜಸ್ಟ್ ದ್ಯಾಟ್ ಈಗ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನಿಮಗೆ ನಾನು ಹೇಳಿದ್ದು ಚೆನ್ನಾಗಿರೋ ಆಯುರ್ವೇದ ಕಲೀರಿ, ಈ ತರ ಮಿರಾಕಲ್ಸ್ ಆಗ್ತವೆ. ಆಯುರ್ವೇದ ಕಲ್ತಿಲ್ಲ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಮಿರಾಕಲ್. ಲೈಫ್ ಆಲ್ಸೋ ವಿಲ್ ಬಿ ಪೆಥೆಟಿಕ್. ಸೊ ಪ್ಲೀಸ್ ಸ್ಟಡಿ ಗುಡ್ ಆಯುರ್ವೇದ. ದಟ್ಸ್ ವಾಟ್ ಇಸ್ ಗೋಯಿಂಗ್ ಟು ಸೇವ್ ಯು. ಆಯುರ್ವೇದದಲ್ಲಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತಂದ್ರೆ ಏನು? ನಾನು ಇದನ್ನು ತುಂಬ ಕಡೆಯಲ್ಲಿ ಹೇಳ್ತೇನೆ. ಎಲ್ಲರಿಗೂ ಈಗ ತುಂಬ ಒಂದು ಫ್ಯಾನ್ಸಿ ಟರ್ಮ್ ಇದೆ, ಬ್ಯಾಲೆನ್ಸ್ಡ್ ಡಯಟ್. ನೀವು ಕೇಳಿರ್ಬೋದು, ಬೌಲ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್, ಫ್ಯಾಟ್. ಆ್ಯಂಡ್ ದಿ ಫನಿಯೆಸ್ಟ್ ಪಾರ್ಟ್ ಈಸ್ 5000 ವರ್ಷದ ಹಿಂದೆ ಆಯುರ್ವೇದದಲ್ಲಿ ಇದನ್ನು ಹೇಳಿದರು. ದರ್ ಇಸ್ ಒನ್ ಶ್ಲೋಕ ಇನ್ ಚರಕ ಸೂತ್ರಸ್ಥಾನ 5th ಚಾಪ್ಟರ್. ಷಷ್ಟಿಕಾ ಶಾಲೀಂಶ ಮುದ್ಗಾಂಶ ಸೈಂಧವ ಆಮಲಕಿ ಯವಾನ್ ಅಂತರಿಕ್ಷ ಪಯ ಸರ್ಪಿರ್ ಜಾಂಗಲ ಮಧು ನಿಜ ಅಭ್ಯಸೇತ್. ನಾವು ಬ್ರಾಹ್ಮಣರು ಶ್ಲೋಕ ಆ್ಯಂಡ್ ದಿಸ್ ಇಸ್ ಹೌ ಆಯುರ್ವೇದ ಇಸ್ ಬ್ಯೂಟಿಫುಲ್. ನಾನು ಇದೇ ಶ್ಲೋಕ ಹೇಳಲಿಲ್ಲ ಅಂದರೆ ನನಗೆ ಈ 10 ಪಾಯಿಂಟ್ಸಲ್ಲಿ 2 ಮರ್ತೋಗ್ಬೋದು. ಶ್ಲೋಕ ಹೇಳಿದ್ರೆ ಯಾವುದು ಮರೆಯೋದಿಲ್ಲ. ಕರೆಕ್ಟ್, ಅದು ಆಯುರ್ವೇದ ಇಸ್ ಲೈಕ್ ದಿಸ್. ಇಟ್ ಈಸ್ ಇನ್ ಶ್ಲೋಕ ಫಾರ್ಮ್. ಸೊ ಷಷ್ಟಿಕಾಶಾಲಿ ಅಂದರೆ ರೈಸ್, ಮುದ್ಗ ಅಂದರೆ ಗ್ರೀನ್ ಗ್ರಾಮ್, ಸೈಂಧವ ಅಂದರೆ ಸಾಲ್ಟ್ ಅಂದ್ರೆ ಯವ ಬಾರ್ಲಿ, ನೆಕ್ಸ್ಟ್ ಅಂತರಿಕ್ಷ ಪಯ ಅಂದ್ರೆ ನೀರು, ಅಂಡ್ ಪಯ ಇಸ್ ಮಿಲ್ಕ್. ಸೊ ಅಂಡ್ ಮಧು ಅಂಡ್ ಘೃತ ಅಂದ್ರೆ ಹನಿ ಮತ್ತೆ ಘೀ. ನೀವು ಇದ್ರಲ್ಲಿ ನೋಡಿ, ಫಸ್ಟ್ ಈಸ್ ಕಾರ್ಬೋಹೈಡ್ರೇಟ್, ಇಟ್ ಈಸ್ ರೈಸ್. ನೆಕ್ಸ್ಟ್ ಈಸ್ ದಾಲ್ ವಿಚ್ ಇಸ್ ಪ್ರೋಟೀನ್. ನೆಕ್ಸ್ಟ್ ಈಸ್ ಸಾಲ್ಟ್ ವಿಚ್ ಇಸ್ ಎಲೆಕ್ಟ್ರೋಲೈಟ್. ನೆಕ್ಸ್ಟ್ ಈಸ್ ತುಪ್ಪ ವಿಚ್ ಇಸ್ ಎ ಫ್ಯಾಟ್. ಅಂಡ್ ನೆಕ್ಸ್ಟ್ ಈಸ್ ಹನಿ ವಿಚ್ ಇಸ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಅಂಡ್ ದರ್ ಈಸ್ ವಾಟರ್. ವಾಟ್ ಬೆಟರ್ ಬ್ಯಾಲೆನ್ಸ್ ಡಯಟ್ ಡು ಯು ನೀಡ್ ದೆನ್ ದಿಸ್? ಬಟ್ ಜನರಿಗೆ ಇಷ್ಟು ವರ್ಷದಲ್ಲಿ ಇದು ಬೇಡ ಆಯ್ತು. 5000 ವರ್ಷದಲ್ಲಿ ಫಾರಿನರ್ಸ್ ಹೇಳಿದ ಮೇಲೆ ವಿ ಆರ್ ಆಲ್ ಫಾಲೋಯಿಂಗ್ 10 grams of protein, 2000 calories. I say, boss, come here and study. And one of the worst thing that Western medicine follows is they standardize. ಒಬ್ಬ ಮನುಷ್ಯನಿಗೆ 2000 ಕ್ಯಾಲೋರೀಸ್ 100% ಬೇಕೇ ಬೇಕು. ಬಟ್ ಆಯುರ್ವೇದ ಸೇಸ್ ರಾಂಗ್. ಯಾವತ್ ಅಶನಂ ಅಶಿತಂ ಅನುಪಹೃತ್ಯ ಪ್ರಕೃತಿಂ ಕಾಲಂ ಜರಾಂ ಗಚ್ಚತಿ ತಾವದಸ್ಯ ಮಾತ್ರ ಭವತಿ. ನನಗೆ 4 ಚಪಾತಿ ನಾರ್ಮಲ್ ಆದರೆ, ನಿಮಗೆ 2 ಚಪಾತಿ ನಾರ್ಮಲ್ ಆದರೆ ಇಟ್ ಈಸ್ ಕರೆಕ್ಟ್. ಬಟ್ ವೆಸ್ಟರ್ನ್ ಮೆಡಿಸಿನ್ ಅಲ್ಲಿ ಎಲ್ಲರೂ 2 ಚಪಾತಿ ಇಷ್ಟು ರೈಸ್ ತಿನ್ಬೇಕು ಹೇಳ್ತಾರೆ. ದಟ್ ಈಸ್ ರಾಂಗ್. ನಿಮ್ಗೆ 2 ಚಪಾತಿ ಹೊಟ್ಟೆ ತುಂಬಿದ್ರೆ ನಿಮ್ಗೆ ಸಾಕು, ನನಗೆ 4 ಬೇಕು ಅಂದ್ರೆ ಹೌ ಇಸ್ ಇಟ್ ಅ ಬ್ಯಾಲೆನ್ಸ್? ಸೊ ದಿಸ್ ಈಸ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಆಯುರ್ವೇದ. ಆಯುರ್ವೇದ ಯಾವ ತರ ನೋಡುತ್ತಂದ್ರೆ ಪುರುಷಂ ವೀಕ್ಷ. ನಿಮ್ಗೆ ಏನು ನಾರ್ಮಲ್, ನನಗೆ ನಾರ್ಮಲ್, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾವತ್ತಾದ್ರೂ ಒಂದಿಷ್ಟು ಆಹಾರ ತಿಂದು ಅದು ಕರೆಕ್ಟ್ 2 ಯಾಮದಲ್ಲಿ ಡೈಜೆಸ್ಟ್ ಆಗಿ ಮಲ ವಿಸರ್ಜನೆ ಆಯ್ತು ಅಂದ್ರೆ ದಟ್ ಈಸ್ ದಿ ನಾರ್ಮಲ್ ಫುಡ್ ಫಾರ್ ಯು ಅಂತ ನೀವು ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಬೇಕು. ಈ ತರ ನಾನು ಹೇಳಕ್ ಹೋದ್ರೆ 1000 ವಿಷಯಗಳಿದಾವೆ ಆಯುರ್ವೇದದಲ್ಲಿ. ಎವ್ರಿ ಸಿಂಗಲ್ ಟಾಪಿಕ್ ಇಸ್ ಸೋ ಇಂಟ್ರೆಸ್ಟಿಂಗ್. ನೀವು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹೇಳಿರೋ ಎಲ್ಲದನ್ನೂ ನಾನು ಆಯುರ್ವೇದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದು. ಈಗ ನೀವು ಬ್ಯಾಲೆನ್ಸ್ ಡಯಟ್ ಹೇಳಿ, ಐ ನೋ ಇಟ್ ಇಸ್ ಟೋಲ್ಡ್ ಇನ್ ಆಯುರ್ವೇದ. ಯು ಸೇ ಲೈಫ್ ಸ್ಟೈಲ್ ಹೇಳಿ, ದಟ್ ಇಸ್ ಟೋಲ್ಡ್ ಇನ್. ಎವ್ರಿಥಿಂಗ್ ಇಸ್ ಕಮ್ ಫ್ರಮ್ ಹಿಯರ್. ಅದನ್ನ ಬರೀ ಆಚೆ ಕಡೆಯಿಂದ ಇಂಗ್ಲಿಷ್ ಅಲ್ಲಿ ಹೇಳಿರೋದನ್ನ ನಾವು ವಿ ಆರ್ ಟೇಕಿಂಗ್ ಇಟ್ ಫ್ಯಾನ್ಸಿ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಸೊ ಹಾಗೇನೆ ಪ್ರಾಣವೈದ್ಯ ಆಸ್ಪತ್ರೆ ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನು ನೀಡ್ತಾ ಇದೆ ಅಂತ? ನಾನು ಆವಾಗಲೇ ಹೇಳಿರೋ ಥರ ವಿ ಆರ್ ನಾಟ್ ಜಸ್ಟ್ ಹಿಯರ್ ಫಾರ್ ಬಿಸ್ನೆಸ್, ಮನಿ ಎಲ್ಲ ಸೆಕೆಂಡ್ರಿ. ವಿ ಹ್ಯಾವ್ ಲಾಟ್ ಆಫ್ ಫಿಲಾಂಥ್ರಫಿಕ್ ಆಕ್ಟಿವಿಟೀಸ್ ಆಲ್ಸೋ. ನಾನು ಆವಾಗ ಹೇಳಿರೋ ಥರ ಈ ನೋ ಕಾಸ್ಟ್ EMI ಅದೇ ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳು. ವಿ ಆರ್ ಟೈಡ್ ಅಪ್ ಟು ಲಾಟ್ ಆಫ್ ಓಲ್ಡ್ ಏಜ್ ಹೋಮ್ಸ್. ನಮ್ಮಲ್ಲಿ ಓಲ್ಡ್ ಏಜ್ ಹೋಮ್ಸಿಂದ ಬಂದಿರೋ ಪೇಷಂಟ್ಸ್ ಎಲ್ಲರಿಗೂ ವಿ ಹ್ಯಾವ್ ಅ ಸ್ಪೆಷಲ್ ಪ್ಯಾಕೇಜ್. ಅದರಲ್ಲಿ ಅವರಿಗಿಷ್ಟು ಇವರಿಗಿಷ್ಟು ರೇಟ್ಸ್ ಎಲ್ಲ ಇಲ್ವೇ ಇಲ್ಲ. ಅವ್ರು ಇಷ್ಟು ವರ್ಷದ ಮೇಲೆ ಇರೋರು ಓಲ್ಡ್ ಏಜ್ ಹೋಮಿಂದ ಬಂದಿದ್ದಾರೆ, ಇಕನಾಮಿಕಲಿ ಬ್ಯಾಕ್ವರ್ಡ್ ಅಂದರೆ ವಿ ಹ್ಯಾವ್ ಅ ಡಿಫ್ರೆಂಟ್ ಪ್ಯಾಕೇಜ್ ಫಾರ್ ದೆಮ್. ಆ್ಯಂಡ್ ವಿ ಹ್ಯಾವ್ ಫಂಡ್ ರೇಸಿಂಗ್ ಆಪರ್ಚುನಿಟೀಸ್. ತುಂಬ ಪೇಷಂಟ್ಸ್ಗೆ ನಾವು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇಂದ ಫಂಡ್ ರೇಸ್ ಮಾಡಿ ಫ್ರೀ ಸರ್ಜರೀಸ್ ಮಾಡಿದ್ದೇವೆ. ಅಂಡ್ ಕ್ಯಾಟ್ರಾಕ್ಟ್ ಸರ್ಜರೀಸ್ಗೂ ವಿ ಹ್ಯಾವ್ ಲಾಟ್ ಆಫ್ ಟೈಅಪ್ಸ್ ವಿತ್ ವಿಚ್ ವಿ ಡೂ ಫ್ರೀ ಕ್ಯಾಂಪ್ಸ್. ಅದು ಅಲ್ಲದೆ ಹಳ್ಳಿಗಳಲ್ಲಿ ವಿಲೇಜ್ ಕ್ಯಾಂಪ್ಸ್ ಮಾಡಿ ಅವರಿಗೆಲ್ಲ ಫ್ರೀ ಮೆಡಿಸಿನ್ಸ್ ಅಂಡ್ ಆಯುರ್ವೇದಿಕ್ ಕನ್ಸಲ್ಟೇಷನ್ಸ್ ನಾವು ಕೊಡ್ತಾ ಇದ್ದೇವೆ. ಈಗ
ಇದೊಂದು ನೀವು ನೋಡ್ತಾ ಇರ್ಬೋದು ನೀವು ಹೇಳಿದ್ರೆ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ ಅಂತ. ಈಗ ಆಯುರ್ವೇದದ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡೋರಿದ್ದಾರೆ. ಬೆಳಗ್ಗೆ ಅದನ್ನ ಕುಡಿಬೇಕು, ಇದನ್ನ ಕುಡಿಬೇಕು, ನಿಂಬೆ ರಸ ಹಾಕೊಂಡು ಕುಡಿದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಇವಾಗ ನಾವೆಲ್ಲ ಅದನ್ನ ನೋಡಿದಾಗ ಓಕೆ ಇದು ಆಗಿರ್ಬೋದಾ ಅಂತ ನಾವು ಕೂಡ ನೋಡೋರು ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಟ್ರೈ ಮಾಡ್ತೀವಿ. ಸೊ ಹೇಳೋರು ಎಷ್ಟರ ಮಟ್ಟಿಗೆ ಸರಿ ಹೇಳ್ತಾ ಇದ್ದಾರೆ, ಹಾಗೆ ತಪ್ಪು ಹೇಳ್ತಾ ಇದ್ದಾರೆ, ಫಾಲೋ ಮಾಡೋರು ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ, ಹಾಗೆ ಸರಿ ಮಾಡ್ತಾ ಇದ್ದಾರೆ. ಕರೆಕ್ಟ್. ನಾನು ಸೋಷಿಯಲ್ ಮೀಡಿಯಾನ ಯಾವತ್ತು ಹೇಳ್ತೀನಿ ಡಬಲ್ ಎಡ್ಜ್ ಸ್ವರ್ಡ್ ಅಂತ, ಅಂದ್ರೆ ಎರಡು ಸೈಡ್ ಇರುವ ಕತ್ತಿ. ನೀವು ಅದನ್ನ ತರಕಾರಿನೂ ಕಟ್ ಮಾಡ್ಬೋದು, ಕತ್ತನ್ನು ಕಟ್ ಮಾಡ್ಬೋದು, ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಹಳ ಒಂದು ಟ್ರೆಂಡಿಂಗ್, ಕೆಲವು ವಿಷಯದಲ್ಲಿ ಒಳ್ಳೇದು. ಆಯುರ್ವೇದಕ್ಕೆ ತುಂಬಾ ಕೀರ್ತಿನೂ ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಮೊದಲಿಗೆ ಜನರಿಗೆ ಇಷ್ಟು ಆಯುರ್ವೇದ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಆಯುರ್ವೇದ ಇಷ್ಟು ಫೇಮಸ್ ಆಗಿರೋದು ಒಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದಿಂದ ಹೌದು. ಬಟ್ ಆಯುರ್ವೇದ ಹೆಸರಿನಲ್ಲಿ ಯಾರ್ಯಾರು ಏನೇನೋ ಕಂಟೆಂಟ್ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಎದ್ದು 4 ರೌಂಡ್ ಓಡಿ ಅವ್ರ ಅಜ್ಜ ಹೇಳಿರೋ ಮೆಡಿಸಿನ್ ಅವನು ಆಯುರ್ವೇದ ಅಂತ ಹೇಳ್ತಾ ಇದ್ದಾನೆ. ಇದು ತಪ್ಪು. ನೀವು ಜನಪದ ಬೇರೆ, ಆಯುರ್ವೇದ ಬೇರೆ. ಇವಾಗ ತುಂಬಾ ನೀವು ಫೋಕ್ಲೋರ್ ಮೆಡಿಸಿನ್ ಕೇಳಿರ್ಬೋದು, ಅದು ತಪ್ಪಲ್ಲ. ಇವಾಗ ನಾನು ಅಜ್ಜ ಒಂದು ಸೊಪ್ಪು ಕೊಡ್ತಾ ಇದ್ರು, ಅಪ್ಪನು ಕೊಡ್ತಾ ಇದ್ರು, ಈಗ ನಾನು ಕೊಡ್ತೇನೆ. ಅವನಿಗೆ ಕ್ಯಾನ್ಸರ್ಗೆ ಸೊಪ್ಪು ಕೊಡಬೇಕು ಗೊತ್ತು, ಆ ಸೊಪ್ಪು ಎಲ್ಲಿದೆ ಅಂತ ಗೊತ್ತು, ಅದೇ ಸೊಪ್ಪು ಕೊಡಬೇಕು ಅಂತ ಗೊತ್ತು. ಅದು ಏನು, ಅದನ್ನ ಕೊಟ್ರೆ ಏನಾಗುತ್ತೆ, ಅದರಿಂದ ಹೆಚ್ಚು ಕೊಟ್ರೆ ಏನಾಗುತ್ತೆ, ಕಮ್ಮಿ, ಅದು ಏನೂ ಅವರಿಗೆ ಗೊತ್ತಿಲ್ಲ. ಇದಕ್ಕೆ ನಾವು ಜನಪದ ಅಂತ ಹೇಳ್ತೇವೆ, ಅಂದ್ರೆ ಫೋಕ್ಲೋರ್. ಬಟ್ ಆಯುರ್ವೇದ, ನಾನು ನನ್ನಂತ ಆಯುರ್ವೇದಿಕ್ ಡಾಕ್ಟರ್ಸ್ 8 ವರ್ಷ ನಮ್ಮ ಯೌವನವನ್ನ ಆ ಕಾಲೇಜಲ್ಲಿ ಹಾಕಿ ಇಷ್ಟು ಕಷ್ಟಪಟ್ಟು ಓದಿದ್ದೇವೆ. ನಾನು ಒಂದೇನಾದ್ರೂ ಮೆಡಿಸಿನ್ ಕೊಟ್ರೆ ಅದರಲ್ಲಿ ಏನಿದೆ, ಅದು ಯಾಕೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಎಲ್ಲ ಡಾಕ್ಟರ್ಸಿಗೆ ಮೇಜರ್ಲಿ ಮೆಡಿಸಿನ್ ಯಾರಿಗೆ ಕೊಡಬೇಕು ಗೊತ್ತಿದ್ರಿದ್ದು ಪರವಾಗಿಲ್ಲ, ಯಾರಿಗೆ ಕೊಡಬಾರ್ದು, ಇದರಿಂದ ಏನು ತಪ್ಪಾಗಬಹುದು ಅಂತ ಗೊತ್ತಿರಬೇಕು. ಅದೆಲ್ಲ ಗೊತ್ತಿರೋನು ಆಯುರ್ವೇದ ವೈದ್ಯ. ಈ ತರದವರು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಿದ್ರೆ ಐಡ್ ಬಿ ಮೋರ್ಲಿ ಹ್ಯಾಪಿ. ತುಂಬಾ ಜನ ಇವಾಗ ಆಯುರ್ವೇದದ ಹೆಸರಿನಲ್ಲಿ ಏನೇನೋ ಕಂಟೆಂಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಜೇನುತುಪ್ಪಕ್ಕೆ ಬಿಸಿನೀರಾಗಿ ಕುಡೀರಿ, ಯು ವಿಲ್ ಲೂಸ್ ಫ್ಯಾಟ್. ಆಮೇಲೆ ಶುಂಠಿ ರಸ ಅಂತ ಏನೇನು ಬೆಳಗ್ಗೆ ಬಿಸಿನೀರಿಗೆ, ಬಿಸಿ ಇರುವ ಪದಾರ್ಥಕ್ಕೆ ಜೇನುತುಪ್ಪ ಯಾವತ್ತೇ ಹಾಕಿದ್ರೆ ಅದು ವಿಷ. ಇದನ್ನ 90% ಜನರಿಗೆ ಗೊತ್ತಿಲ್ಲ. ಈ ತರಹದ ಒಂದು ಸುಳ್ಳು ಸುದ್ದಿಗಳಾಗಿರ್ಬೋದು, ಐ ವುಡ್ ಸೇ ನ್ಯೂಸೆನ್ಸ್, ಇದೆಲ್ಲ ನ್ಯೂಸ್ಗಳು, ಇದನ್ನ ಸ್ಪ್ರೆಡ್ ಮಾಡೋದನ್ನ ನಾವು ನಿಲ್ಲಿಸಬೇಕು. ನಂಗೆ ತುಂಬಾ ಜನ ಪೇಷಂಟ್ಸ್ ಕೇಳ್ತಾರೆ, ಅಯ್ಯೋ ಹಾಗಾದ್ರೆ ಯಾರು ಸರಿ ಯಾರು ತಪ್ಪು ಹೇಗೆ ಡಿಸೈಡ್ ಮಾಡೋದು, ಈಗ ನೀವು ಕೇಳ್ತೀರಾ. ಅದಕ್ಕೆ ಏನ್ ಹೇಳುದಂದ್ರೆ, ಯಾರಾದ್ರೂ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ಸ್, ಇವಾಗ ನಾನು ನಿಮ್ಗೆ 2-3 ಶ್ಲೋಕ ಹೇಳಿ ಆನ್ಸರ್ ಮಾಡಿದೆ, ಇದ್ರ ಅರ್ಥ ಏನು, ನಾನು ಹೇಳಿರೋ ವಿಷಯ ಚೇತನ್ ಪಾಕೆಟ್ ಇಂದ ಅಲ್ಲ, ಶಾಸ್ತ್ರದಿಂದ ಇರೋದನ್ನ ನಾನು ಹೇಳಿದ್ದೇನೆ. ದ್ಯಾಟ್ ಮೀನ್ಸ್ ಯಾವುದಾದ್ರೂ ಒಂದು ಒಳ್ಳೆ ಮೂಲದಿಂದ ಅಥವಾ ಒಂದು ಸೋರ್ಸ್ ಇಂದ ಬಂದ್ರೆ ಅದನ್ನ ನಂಬಬೇಕು. ಯಾರೋ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಇಲ್ಲ ಅದು ತಿನ್ನಿ ಇದು ತಿನ್ನಿ ಆಯುರ್ವೇದ ನಂಬೇಡಿ. ಯಾರಾದ್ರೂ ಅದ್ರ ಕೆಳಗಡೆ, ತುಂಬಾ ಜನ ಆಯುರ್ವೇದಿಕ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರು ಏನಾದ್ರೂ ಹೇಳಿದ್ರೆ ಅದ್ರ ಜೊತೆಗೆ ಶ್ಲೋಕ ಅಥವಾ ರೆಫರೆನ್ಸ್ ಕೊಡ್ತಾರೆ. ಆ ತರ ಕಂಟೆಂಟ್ ಕ್ರಿಯೇಟರ್ಸ್ ನ ನಂಬಿ, ನಾನು ಆ ತರ ಕಂಟೆಂಟ್ ಕ್ರಿಯೇಟರ್ ಸಪೋರ್ಟ್ ಮಾಡ್ತೇನೆ. ಅದು ಬಿಟ್ಟು ಸುಮ್ನೆ ಜೇನುತುಪ್ಪ ಕುಡೀರಿ, ಕೆಲವರು ಮೂಗಿಗೆ ನಿಂಬು ರಸ ಹಾಕಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಹರ್ಡ್. ಏನು ಇದಕ್ಕೆ ಎಲ್ಲಿ ರೆಫರೆನ್ಸ್ ಏನಿಲ್ಲ, ಅವ್ರಿಗೇನು ಅನ್ನಿಸ್ತು. ಆ್ಯಂಡ್ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ವರ್ಕೌಟ್ ಆದ ತಕ್ಷಣ ಪ್ರಪಂಚಕ್ಕೆ ಆಗಬೇಕು ಅಂತ ಇಲ್ಲ. ಸೊ ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಹೂ ಈಸ್ ವೆಲ್ ಕ್ವಾಲಿಫೈಡ್, ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿರ್ಬೋದು, ಅಥೆಂಟಿಕ್ ಸೋರ್ಸ್ ಇದ್ದು ಒಂದು ಶ್ಲೋಕ ಹಾಕಿದ್ದಾನೆ ಇಲ್ವಾ ರೆಫರೆನ್ಸ್ ಹಾಕಿದ್ದಾನೆ, ಅವ್ರನ್ನ ನಂಬಿ. ಸುಮ್ಮನೆ ಹೇಳಿರೋರ್ನ ನಂಬೇಡಿ. ದಿಸ್ ಇಸ್ ಅ ಸಜೆಷನ್. ಸೊ ಇವಾಗ ನೀವು ಹೇಳ್ತಾ ಇದ್ರಿ, ಲೈಕ್ ನಾನು ಬಿಸ್ನೆಸ್ ಮಾಡ್ತೀನಿ, ಒಂದಿಷ್ಟು ಟ್ರೈನಿಂಗ್ ಅಥವಾ ನೀವು ಹೋಗಿ ಸೆಷನ್ಸ್ ತೊಗೊಳ್ಳೋದಾಗಿ ಇದೆಲ್ಲ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಟೈಮ್ ಹೇಗೆ ಸಿಗುತ್ತೆ ಅಂತ, ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಟೈಮ್ನ? ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ ಸಣ್ಣ ವಯಸ್ಸಿಂದ ನೀವು ಒಂದು ಕಷ್ಟಪಟ್ಟು ಒಂದು ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಗ್ರೋತ್ ನೋಡ್ತಾ ಇದ್ದೀರಿ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ? ನಾನು ಆವಾಗಲೇ ಹೇಳಿರೋ ಥರ ಮನುಷ್ಯನಿಗೆ ಯಾವತ್ತಿದ್ರೂ ಧ್ಯೇಯ ಮತ್ತು ಗುರಿ ಕರೆಕ್ಟಾಗಿ ಕಾಣಿಸ್ತಾ ಇದ್ರೆ ನಿಮಗೆ ಆಚೆ ಈಚೆ ಏನೂ ಕಾಣಿಸಲ್ಲ. ನಾನು ಐ ವರ್ಕ್ ದಿಸ್ ವೇ. ನನಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ರಾತ್ರಿ ಇರಲಿ ಹಗಲಿರಲಿ ನಾನು ಮಾಡ್ತೀನಿ. ತುಂಬ ಜನ ನನ್ನ ಫ್ರೆಂಡ್ಸ್ ನನಗೆ ಯಾವತ್ತು ಹೇಳ್ತಿರ್ತಾರೆ, ನಿನ್ನ ಜೀವನದಲ್ಲಿ ಸಾಕಾಗಲ್ವಾ, ನೀನು ಯಾವತ್ತೂ ಖಾಲಿ ಇರಲ್ಲ. ಬೆಳಗ್ಗೆ ನಾನು 4:15 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗ್ತೇನೆ, ಆಮೇಲೆ ಬಂದು ವೀಣೆ ಕ್ಲಾಸ್ ಮಾಡ್ತೇನೆ, ನನ್ನ ಮಕ್ಕಳಿಗೆ ವೀಣೆ ಪ್ರಾಕ್ಟೀಸ್ ಮಾಡ್ತೇನೆ ಬೆಳಗ್ಗೆ, ಆಮೇಲೆ ಸಂಗೀತ ಪ್ರಾಕ್ಟೀಸ್, ಪೂಜೆ ಮಾಡಿ ದಿನ ಇಡೀ ಬಿಸ್ನೆಸ್ ಮಾಡ್ತೇವೆ, ಸಂಜೆ ಬಂದ ಮೇಲೂ ಕೆಲಸ ಇರುತ್ತೆ. ಸೊ ಇಟ್ ಈಸ್ ನೆವರ್ ಎಂಡಿಂಗ್. ನಿನಗೆ ಸುಸ್ತಾಗಲ್ವಾ? ನನಗೆ ಐ ಬಿಲೀವ್ ಈ ಥರ ಕೆಲಸ ಮಾಡ್ತಾ ಇರೋದು, ಬೇರೆ ಬೇರೆ ವಿಷಯಗಳಲ್ಲಿ ಎಂಗೇಜ್ ಆಗಿರೋದು ಇಸ್ ಸಮಥಿಂಗ್ ಹ್ಯಾಪಿನೆಸ್ ಫಾರ್ ಮಿ. ನನಗೆ ಅರ್ಧ ದಿನ ರಜೆ ಸಿಕ್ಕಿದ್ರೆ ಮಧ್ಯಾಹ್ನ ಆಗೋಷ್ಟಿಗೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರೋದಿಲ್ಲ, ಖಾಲಿ ಕೂತಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಯುವರ್ ಲೈಫ್ ಹ್ಯಾಸ್ ಟು ಬಿ ಲೈಕ್ ದಿಸ್. ಏನಕ್ಕಂದರೆ ನನಗೆ ನನ್ನ ಜೀವನದಲ್ಲೊಂದು ಗುರಿ ಇದೆ, ಇದನ್ನ ರೀಚ್ ಆಗಬೇಕಂದ್ರೆ ಐ ಹ್ಯಾವ್ ಟು ವರ್ಕ್ ಎಟ್ ದಿಸ್ ಸ್ಪೀಡ್. ಸೊ ಎಲ್ಲರೂ ಆ ಗುರಿಯನ್ನು ಇಟ್ಕೊಂಡು ಮಾಡಿದ್ರೆ ನಿಮಗೆ ಸುಸ್ತಾಗೋದೇ ಇಲ್ಲ. ನನಗೆ ಸುಸ್ತಾಗೋದು ಯಾವಾಗ ಅಂದರೆ ನನಗೆ ಆ ಗುರಿ ಮುಗ್ದವಾಗ, ಅಷ್ಟೊತ್ತಿಗೆ ಬೇರೆ ಗುರಿ ಸೆಟ್ ಮಾಡಿರ್ತೇವೆ ನಾವು. ಸೊ ದಿ ಓನ್ಲಿ ಎನರ್ಜಿ ಗಿವಿಂಗ್ ಫ್ಯೂಯಲ್ ಫಾರ್ ಯು ಈಸ್ ಯುವರ್ ಡಿಟರ್ಮಿನೇಷನ್. ನಿಮಗೆ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಅದರ ಹಿಂದೆ ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರು 100%. ಎಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತಿದೆ, ಇದು ನನ್ನ ಒಂದೇನು ಕ್ಯೂರಿಯಸ್ ಅಲ್ಲಿ ಕೇಳ್ತಾರೆ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇಟ್ ವರ್ಕ್ಸ್ ಅಂತ ಹೇಳ್ತೀರಾ ನೀವು? ಡೆಫಿನೆಟ್ಲಿ. ಸಿ ಐ ವಿಲ್ ಟೆಲ್ ಯು, ನಾನು
6 ವರ್ಷ ಬೆಂಗಳೂರಿಗೆ ಹೋಗಿ 7 ವರ್ಷ ಆಯಿತು. 7 ವರ್ಷದ ಹಿಂದೆ ನಾನು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಾನು ಬೆಂಗಳೂರಿಗೆ ಹೋಗೋದು ಇಷ್ಟ ಇರಲಿಲ್ಲ. ಲೈಕ್ ಇಲ್ಲೇ ಇರು, ನಾನು ಉಡುಪಿಯಲ್ಲಿ ಒಳ್ಳೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಎಲ್ಲ ಕಾಲೇಜು ಉಡುಪಿಯಲ್ಲೂ ಸೀಟ್ ಸಿಗ್ತಾ ಇತ್ತು, ಒಳ್ಳೆ ರ್ಯಾಂಕ್ ಇತ್ತು. ಇಲ್ಲ ನನಗೆ ಜೀವನ ನೋಡಬೇಕು, ಏನೋ ಒಂದು ಮಾಡಬೇಕು ಅಂತ ನಾನು ಹಠ ಮಾಡಿ ಬೆಂಗಳೂರಿಗೆ ಹೋಗಿ ಐ ಹ್ಯಾವ್ ಸೀನ್ ಲೈಫ್ ವಿಚ್ ಇಸ್ ಮೋರ್ ಡಿಸ್ಟರ್ಬಿಂಗ್. ಅಲ್ಲಿ 3 ಹೊತ್ತು ಊಟಕ್ಕೂ ಕಷ್ಟ, ಮನೆಯಲ್ಲಿ ದುಡ್ಡು ಕೇಳಲಿಕ್ಕೆ ಅಹಂಕಾರ ಬಿಡುದಿಲ್ಲ, ಜಗಳಾಡಿ ಬಂದಿದ್ದೇವೆ. ಸೊ ಆ ಥರ ಪರಿಸ್ಥಿತಿಯಿಂದ ಯಾವುದೋ ಒಂದು ಸ್ಲಂಬಿನಂಥ ಏರಿಯಾದಲ್ಲಿ 1 ವರ್ಷ ನಾನು ಬದುಕಿ ಜೀವನದಲ್ಲಿ ಆವಾಗ ನಾನು ಯಾವತ್ತೂ ನನ್ನ ರೂಮಿಗೆ ಬಂದಿರೋ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇದ್ದೆ, ಒಂದು ಚಿಕ್ಕ ರೂಮ್ ನಂದು 2,500 ಬಾಡಿಗೆ, ಕಾಮನ್ ವಾಶ್ರೂಮ್ 5 ರೂಮಿಗೆ, ಕಾಲು ಇಡೀ ಉದ್ದ ಮಾಡಿ ಮಲಗ್ಲಿಕ್ಕಾಗೋದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬಂದವ್ರಿಗೆ ನಾನು ಯಾವತ್ತು ಹೇಳ್ತಿದ್ದೆ, ಇನ್ನೊಂದು 6 ವರ್ಷದಲ್ಲಿ ನೋಡ್ರೋ ಇಷ್ಟು ದೊಡ್ಡ ಬಾತ್ರೂಮ್ ಇರುವ ಮನೆಯಲ್ಲಿ ನಾನು ಇರ್ತೇನೆ, ನಂದು ಇಷ್ಟು ದೊಡ್ಡ ಬೆಡ್ರೂಮಲ್ಲಿ ಬಾತ್ರೂಮ್ ಇರುತ್ತೆ ಅಂತ. ಅಂಡ್ ಎಕ್ಸಾಕ್ಟ್ಲಿ ಇಟ್ 6 years have come. ಸೊ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ನನ್ನ ಜೀವನದಲ್ಲಿ ಇದನ್ನು ನಾನು ಬಹಳ ನಂಬ್ತೇನೆ. ಆವತ್ತಿಂದ ಇವತ್ತುವರೆಗೂ ಕೆಲಸನೂ ನಾನು ಹಾಗೆ ಮಾಡಿದ್ದೇನೆ ಅಂಡ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ದೇವರು ನನ್ನ ಜೊತೆ ಇದ್ದಾರೆ. ದಟ್ಸ್ ಅ ಮ್ಯಾನಿಫೆಸ್ಟೇಷನ್. ಐ ಆಮ್ ಅ ಲಿವಿಂಗ್ ಎಕ್ಸಾಂಪಲ್ ಫಾರ್ ಇಟ್. 0 ಇಂದ ಸ್ಟಾರ್ಟ್ ಮಾಡಿ 6.5 ವರ್ಷದಲ್ಲಿ ಐ ಕಮ್ ಹಿಯರ್ ಅಂಡ್ ಇದೇನಿಲ್ಲ, ಐ ಬಿಲೀವ್ ದಿಸ್ ಇಸ್ ಸ್ಟಾರ್ಟಿಂಗ್. ಇನ್ನು ನಮ್ದು ಆಂಬಿಷನ್ಸ್ ಆರ್ ಟು ಮಚ್. ನನಗೆ ವಿಷನ್ ಈಸ್ ಲೈಕ್ ನಾನು 60 ವರ್ಷದವರೆಗೆ ಇವಾಗೆ ಪ್ಲಾನ್ ಮಾಡಿಟ್ಟಿದ್ದೇನೆ. ಅಂಡ್ ಎವ್ರಿ ಇಯರ್ ನಾನು ಕೂತ್ಕೊಂಡು ರಿವಿಸಿಟ್ ಮಾಡ್ತಿರ್ತೀನಿ, ಇಷ್ಟು ಮಾಡಿದ್ದೇನೆ ಇಲ್ವಾ, ಕಡಿಮೆ ಆಗಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಜಾಸ್ತಿ ವರ್ಕ್ ಮಾಡಿ ಕಾಂಪನ್ಸೇಟ್ ಮಾಡಬೇಕು. ಯಾವತ್ತು ನಾವು ವೀಕ್ ಆಗ್ತೇವೆ ಅವತ್ತಿಗೆ ಯುವರ್ ಲೈಫ್ ವಿಲ್ ಸ್ಟಾರ್ಟ್ ಡೈಯಿಂಗ್. ಸೊ ಅಂಟಿಲ್ ದೆನ್ ಯು ಶುಡ್ ಕೀಪ್ ವರ್ಕಿಂಗ್. ಹಾಗೇನೆ ಈಗ ನನ್ನದೊಂದು ಲಾಸ್ಟ್ ಕ್ವಶನ್ ಇದೆ, ಅದಕ್ಕಿಂತ ಮುಂಚೆ ಹೇಳೋದಂತಂದ್ರೆ ವಂಡರ್ಫುಲ್ ಸೆಷನ್ ಇದೆ ಆ್ಯಕ್ಚುಲಿ. ತುಂಬ ಖುಷಿ ಆಯಿತು, ನಿಮ್ಮ ಪಾಸಿಟಿವಿಟಿ ಆಗಿರ್ಬೋದು, ಇವಾಗ ನೀವು ಹೇಳಿರೋಂಥ ಟಿಪ್ಸ್. ನಾವು ಈಗ ಡೈಲಿ ಲೈಫಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ, ಬಟ್ ನಾವೆಷ್ಟು ಅದಕ್ಕೆ ಡೆಡಿಕೇಟ್ ಆಗಿದ್ದೀವಿ ಅನ್ನೋದನ್ನು ನಿಮ್ಮ ಮಾತಿನ ಮೂಲಕ ನಮಗೊಂದು ಆ್ಯಂಡ್ ಆಲ್ಸೋ ಪ್ರೇಕ್ಷಕರಿಗೂ ಅದೊಂದು ಏನು ಮೋಟಿವೇಶನ್ ಅಂತ ಹೇಳ್ಬೋದು. ಹಾಗೇನೆ ಈಗ ಒಂದು 5-6 ವರ್ಷ, ಇವಾಗ ನೀವು 60 ವರ್ಷದ ಹೇಳಿದ್ರೆ, ನಾನು 5-6 ವರ್ಷದ ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. 5-6 ವರ್ಷದಲ್ಲಿ ನೋಡೋದಕ್ಕೆ ಹೋದರೆ ಪ್ರಾಣವೈದ್ಯ ಆಸ್ಪತ್ರೆ ಹಾಗೂ ನಿಮ್ಮ ಒಂದು ಕನಸು ಯಾವ ಮಟ್ಟದಲ್ಲಿ ರೀಚ್ ಆಗಿರುತ್ತೆ ಅಂತ? ಎಸ್. ಸೊ ಇವಾಗ ಡೆಲ್ಲಿಯಲ್ಲೂ ನೆಕ್ಸ್ಟ್ ಮಂತ್ ಓಪನಿಂಗ್ ಆಗುತ್ತೆ. ಅದಾಗಿ ಇನ್ನು 1 ವರ್ಷದಲ್ಲಿ ಏಪ್ರಿಲ್ ಮೇ ಒಳಗೆ ಔಟ್ ಆಫ್ ಇಂಡಿಯಾ ಒಂದು ಬ್ರಾಂಚ್ ಕೆಲಸಗಳು ಸ್ಟಾರ್ಟ್ ಆಗಿದೆ. ಸೊ ಔಟ್ ಆಫ್ ಇಂಡಿಯಾ ವಿ ಆರ್ ಕಮಿಂಗ್ ಅಪ್ ವಿತ್ 1 ಬ್ರಾಂಚ್. ಈ ವರ್ಷ ಎಂಡ್ ಆಗೋ ಮೊದಲು ಔಟ್ ಆಫ್ ಇಂಡಿಯಾ ಮುಗ್ದು ಇಂಡಿಯಾದಲ್ಲಿ ನನ್ನ ಉದ್ದೇಶ ಏನಂದ್ರೆ ವಿದಿನ್ 2 years ಎಲ್ಲ ಸ್ಟೇಟಲ್ಲಿ ಒಂದೊಂದು ಹಾಸ್ಪಿಟಲ್ ಇರಬೇಕು. ಐ ವುಡ್ ಸೇ ಆಲ್ ಓವರ್ ಇಂಡಿಯಾ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಗಿವಿಂಗ್ ಆಯುರ್ವೇದಿಕ್ ಬ್ರ್ಯಾಂಡ್ ಇದೆ ಅಂದ್ರೆ ಅದು ಪ್ರಾಣವೈದ್ಯ ಆಗಿರಬೇಕು. ನಾನು ಪ್ರಾಣವೈದ್ಯನ ಬರೀ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ಎಲ್ಲೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಒಂದು ಸ್ಟ್ಯಾಂಡರ್ಡ್ ಆಯುರ್ವೇದದಲ್ಲಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡುವಂತ. ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಒಳಗೆ ಎಂಟರ್ ಆಗಿ ಎಕ್ಸಿಟ್ ಆಗೋವರೆಗೂ ಎಲ್ಲಾನು ವಿಲ್ ವರ್ಕ್ ಲೈಕ್ ಅ ಪ್ರೋಟೋಕಾಲ್. ಯು ಶುಡ್ ಫೀಲ್ ಲೈಕ್ ಯು ಎಂಟರ್ಡ್ ಸಮ್ ಕಾರ್ಪೊರೇಟ್ ಹಾಸ್ಪಿಟಲ್. ಆ ಫೀಲಿಂಗ್ ಕೊಡುವಂತ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ನೆಟ್ವರ್ಕ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇದ್ರೆ ದಟ್ ಹ್ಯಾಸ್ ಟು ಬಿ ಪ್ರಾಣವೈದ್ಯ. ಇದು ಹಾಗೆ ಆಗುತ್ತೆ. 100% ವಿ ಆಲ್ ವಿಲ್ ಡೂ, ಬಿಕಾಸ್ ನನ್ನ ಜೊತೆ ಇರುವ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ. ಇದು ಇಲ್ಲಿ ನಾನು ಎದುರುಗಡೆ ನಾನೊಬ್ಬ ಮಾತಾಡ್ತಿದ್ದೇನೆ, ಬಟ್ ನನ್ನ ಹಿಂದೆ ಇರುವ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ. ಅಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ಟೀಮಲ್ಲಿ ವಯಸ್ಸಾಗಿರೋರು ಯಾರು ಇಲ್ಲ, ಎಲ್ಲ ನನ್ನ ವಯಸ್ಸವರೇ ಇರೋದು. ಸೊ ಬಿಕಾಸ್ ನಮ್ಮ ಹೈರಿಂಗ್ ಅಲ್ಲೂ ವಿ ಯೂಶುವಲಿ ಹೈರ್ ದಿ ಯಂಗ್ ಮೈಂಡ್ಸ್ ಬಿಕಾಸ್ ವಿ ಆಲ್ ವರ್ಕ್ ಇನ್ ಅ ಸೇಮ್ ವೇವ್ ಲೆಂತ್. ಕೆಲಸ ಸ್ಪೀಡ್ ಅದಕ್ಕೆ ಇದೆ. ಇಲ್ಲಾಂದ್ರೆ 2 ವರ್ಷದಲ್ಲಿ ಇಷ್ಟು ಬೇಗ ಗ್ರೋ ಆಗ್ಬೇಕಂದ್ರೆ ನನ್ನ ಟೀಮ್ ಇಸ್ ಬೀನ್ ವರ್ಕಿಂಗ್ ಡೇ ಅಂಡ್ ನೈಟ್. ಎಲ್ಲರೂ ಅವ್ರ ಕಂಪನಿ ಅಂತ ಕೆಲಸ ಮಾಡಿದ್ರೆ ಇಟ್ ಡೆಫಿನೆಟ್ಲಿ ವಿಲ್ ಗ್ರೋ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇದೊಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು, ಒಂದು ಡಾಕ್ಟರ್ ಹತ್ರ ಮಾತಾಡೋದ ಹತ್ರ ಅನ್ನಿಸ್ಲೇ ಇಲ್ಲ. ಒಂಥರ ಮೋಟಿವೇಶನಲ್ ಆಗಿತ್ತು ಇವತ್ತಿನ ಒಂದು ಸೆಷನ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಪ್ರಾಣವೈದ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮ. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಒಳ್ಳೆ ವೈದ್ಯರ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.